ಶುಭ ಸಂಜೆ, ಗುಡ್ ಈವ್ನಿಂಗ್. ಸ್ನ್ಯಾಕ್ಸ್ ತಿಂದಿಲ್ಲ, ವಾಯ್ಸ್ ಬರ್ತಿಲ್ಲ, ಫುಲ್ ಜೋರಾಗಿ ಓಕೆನಾ, ರೆಡಿನಾ? ಕಾರ್ಯಕ್ರಮಕ್ಕೆ ಸೇರಿದ್ದೀವಿ. ಸೊ ಬಂದಿರೋ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಬ್ರೈಡ್ ಕಡೆ ಹಾಗೂ ಗ್ರೂಮ್ ಕಡೆ, ಜೊತೆಗೆ ಫ್ರೆಂಡ್ಸು ಈ ಕಡೆಯಿಂದ ವೆಲ್ಕಮ್ ಮಾಡ್ತಾ ಇವತ್ತಿನ ಸಂಗೀತ್ ಸಂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪೃಥ್ವಿಗೌಡ, ಇವತ್ತಿನ ಕಾರ್ಯಕ್ರಮದ MC. ಇಫ್ ಮಧ್ಯದಲ್ಲಿ ಟೈಮ್ ಸಿಕ್ತು ಅಂದರೆ ಸಿಂಗರ್ ಕೂಡ. ನಿಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡ್ತಾ ಇನ್ನೊಂದಿಷ್ಟು ಗಂಟೆಗಳ ಕಾಲ ಎಂಟರ್ಟೈನ್ ಅಂತೂ ಮಾಡ್ತೀನಿ. ಬಟ್ ಏನಂದರೆ ಎಲ್ಲ ಹಿಂಗೆ ಕೈ ಮುಂದೆ ಮಾಡಿರಿ, ಎಲ್ಲರೂ ಹಿಂಗೆ ಕೈ ಮುಂದೆ ಮಾಡಿ, ಎಲ್ಲರೂ ಮಾಡಬೇಕು ಹಂಗೆ. ಈಗ ನನಗೆ ಆಣೆ ಮಾಡ್ದಂಗೆ ನೀವೆಲ್ಲ ಇಳಿಸ್ಬೇಡ್ರಿ, ಹಿಂಗೆ ಹಿಡೀರಿ. ನಾನು ಗೇಮ್ಸ್ ಆಡಿಸ್ಬೇಕಾರೆ ಕರೆದಾಗೆಲ್ಲ ಬೇಕಾದ್ರೆ ಏನು ಹೇಳ್ತೀನೋ ಅದನ್ನು ಮಾಡಬೇಕು. ಆಣೆ ಮಾಡಿರಿ ನನ್ನ ಮೇಲೆ. ಆ್ಯಕ್ಟಿವಿಟಿ ಜೊತೆಗೆ, ಸರಿನಾ? ಏನಿಲ್ಲ, ತುಂಬ ಸಿಂಪಲ್ ವಾರ್ಮ್ ಅಪ್ ಆ್ಯಕ್ಟಿವಿಟಿ ಇದು. ನಾನು 1 ಅಂತೀನಿ, ಅವಾಗ ಲೆಫ್ಟ್ ಹ್ಯಾಂಡ್ ಮೇಲೆತ್ತಿ ಒಂದು ಕ್ಲ್ಯಾಪ್ ಮಾಡಬೇಕು, ಅಷ್ಟೇ, ಸಿಂಪಲ್. ಸ್ಟಾರ್ಟ್ ಮಾಡೋಣ? ರೆಡಿ? ಎಲ್ಲರೂ ಮಾಡಬೇಕು ಇದನ್ನು. ರೆಡಿ? 1 2. ಯಾರು ಮಾಡಲ್ಲ ಫಸ್ಟ್ ಗೇಮಿಗೆ ಅವ್ರನ್ನೇ ಕರೆಯೋದು ನಾನು. 1 2 3 1 2 3 1 2 1. ಆಕಾಶ್, ಇವತ್ತು ಪೂರ್ತಿ ಎಲ್ಲ ಗೇಮಿಗೂ ನೀವು ಬರಬೇಕು, ಆಯಿತಾ? ಅವ್ರು ಬರಲಿಲ್ಲ ಅಂದರೆ ಸರ್ ನೀವು ಅವ್ರನ್ನ ಕಳಿಸ್ಬೇಕು. ಓಕೆ. 3 3 3. ಎಲ್ಲಿ ಕಾಣ್ತಿಲ್ಲ ಕೈ? 3 3 3 3 3 3 3. ಸೂಪರ್. ಇನ್ನೊಂದು ಸ್ವಲ್ಪ ಜನ ಜಾಯ್ನ್ ಆಗ್ತಾರೆ, ಅವಾಗ ಚಪ್ಪಾಳೆ ಸೌಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಯಾರೇ ಬಂದ್ರೂ ಇಷ್ಟೇ ಜೋರಾಗಿ ಕ್ಲ್ಯಾಪ್ ಮಾಡಿ ವೆಲ್ಕಮ್ ಮಾಡ್ಕೋಣ. ಮುಗಿದ ಮೇಲೆ ಅಷ್ಟೇ ಜೋರಾಗಿ ಕ್ಲ್ಯಾಪ್ ಮಾಡಿ ಅಪ್ರಿಷಿಯೇಟ್ ಮಾಡೋಣ. ಗೇಮ್ ಆಡೋಕ್ಕೆ ಬಂದಾಗ ಕ್ಲ್ಯಾಪ್ ಮಾಡಿ ಎಂಕರೇಜ್ ಮಾಡೋಣ. ಓಕೆನಾ? ರೆಡಿನಾ? ಸ್ಟಾರ್ಟ್ ಮಾಡೋಣ ಹಾಗಾದರೆ. ಓಕೆ. ಈಗ ಫಸ್ಟಿಗೆ ಕೈ ಎತ್ತಿದ್ರು ಬ್ರೈಟ್ ಟೀಮೇನೆ. ಕೈ ಇಳಿಸಿ. ಆಲ್ರೆಡಿ ಡಿವೈಡಾಗಿ ಕೂತ್ಬಿಟ್ಟಿದ್ದೀರಪ್ಪ ನೀವು. ಈ ಕಡೆ ಹುಡುಗನ ಕಡೆ, ಆ ಕಡೆ ಹುಡುಗಿ ಕಡೆ ಕೂತ್ಕೊಂಡ್ಬಿಟ್ಟಿದ್ದೀರಾ. ಹುಡುಗಿ ನಿಮ್ಮನೆಗೆ ಬರ್ಬೇಕಲ್ಲ, ಅದಕ್ಕೆ ಈ ಕಡೆ ಯಾರು ವಿನ್ ಆಗ್ತಾರೋ ಆ ಟೀಮಿಗೆ ಪಾಯಿಂಟ್ಸ್ ಕೂಡ ಇರುತ್ತೆ. ಓಕೆನಾ? ಒಳ್ಳೊಳ್ಳೆ ಇಂಪ್ಯಾಕ್ಟ್ ಪ್ಲೇಯರ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಗೇಮ್ ರೂಲ್ಸ್ ಹೇಳ್ತೀನಿ, ಹೇಳಿದ ತಕ್ಷಣ ಕಳಿಸ್ಕೊಡಿ. ಓಕೆನಾ? ಎಸ್. ಎಷ್ಟು ಜನ ಮಕ್ಕಳಿದ್ದೀರಾ? ಕೈ ಎತ್ತಿ ನೋಡೋಣ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬಿಲೋ 18. ಓಕೆ, ಡನ್. ಇನ್ನೊಂದು ಸ್ವಲ್ಪ ಜನ ಬರಲಿ. ಓಕೆನಾ? ಎಸ್. ಈಗ ಒಂದು ಏನೋ ಗಿಫ್ಟ್ ತೊಗೊಂಬಂದಿದ್ದೀನಿ ನಾನು ಕೊಡೋದಕ್ಕೆ ಅಂತ. ಯಾರೋ ಒಬ್ರಿಗೆ ಮಾತ್ರ ಕೊಡ್ತೀನಿ. ಯಾರಿಗೆ ಕೊಡ್ತೀನಿ ಅಂದರೆ, ನಾನು ಏನು ತಂದಿರಬಹುದು ಅಂತ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಅವ್ರಿಗೆ ಕೊಡ್ತೀನಿ ಅಷ್ಟೇ. ಹೆಂಗೆ ಗೆಸ್ ಮಾಡೋದು? ರ್ಯಾಂಡಮಾಗಿ ಹಾಗೇನೆ ನನಗೆ ಕೇಳಿಸೋ ಥರ ಜೋರಾಗಿ ಹೇಳಿದ್ರೆ ಸಾಕು. ಕರೆಕ್ಟಾಗಿ ಯಾರು ಫಸ್ಟ್ ಗೆಸ್ ಮಾಡ್ತಾರೆ, ಕೈ ಇಳಿಸು ನನ್ನ ಪಾಪ ಅವನು. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಅವರಿಗೆ ಗಿಫ್ಟ್ ಗೆಸ್ ಮಾಡ್ತೀರಾ? ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಅವರಿಗೆ ಆ ಗಿಫ್ಟು. ಹಿಂಗೆ ರ್ಯಾಂಡಮ್ ಆಗಿ ಗೆಸ್ ಮಾಡ್ಬೋದು. ಸ್ಟಾರ್ಟ್. ಪೆನ್ನು, ಮ್ಯಾಂಗೋ ಸೀಸನ್ ಅಂತ. ಚಾಕ್ಲೇಟ್ಸ್ ಫಸ್ಟ್ ಅವ್ರು ಹೇಳಿದ್ರು, ಸೆಕೆಂಡ್ ನೀವು ಹೇಳಿದ್ರಿ ಚಾಕ್ಲೇಟ್ಸ್. ಓಕೆ. ಬಾಲ್, ಕ್ರಿಕೆಟ್ ಬಾಲ್, ಟೆನ್ನಿಸ್ ಬಾಲ್, ಪ್ಲಾಸ್ಟಿಕ್ ಬಾಲ್, ಒಟ್ಟು ಯಾವುದೋ ಒಂದು ಬಾಲು ಯಾವ ತಂದರೂ ಸಿಕ್ಬಿಡ್ಲಿ ಅಂತ ಜನರಲ್ ಆಗಿ. ಓಕೆ. ಆಮೇಲೆ ಫ್ಲವರ್ಸ್. ಓಕೆ. ಡಾಲ್, ಫ್ರೂಟಿ ಕೊಟ್ಬಿಟ್ರಲ್ಲ ಎಲ್ರಿಗೂ ಆಗ್ಲೇ. ಗೋಲ್ಡ್ ಚೈನ್, ಲಿಸ್ಟ್ ಮಾಡ್ಕೊಬರೋ, ಕೊಡ್ಬೇಕಾಗುತ್ತೆ. ನಿಮಗೆ ಏನೇನು ಬೇಕೋ ಇವತ್ತೇನೇನು ಗೆಸ್ ಮಾಡ್ತಿರಲ್ಲ ಅದೆಲ್ಲದು ಶಿವಶರ್ಮ ಕೊಡಿಸ್ತಾನೆ. ಓಕೆನಾ? ಸೈಕಲ್ಲು ಅವ್ರವ್ರಿಗೆ ಏನೇನು ಬೇಕೋ ಅದು ಕೇಳ್ತವ್ರೆ. ಬೇಕು, ನಾನು ಕೊಡೋಕ್ಕೊಂದು ತಂದಿಲ್ಲ. ಒಂದು ಕ್ಲೂ ಕೊಡಲಾ? ಯಾರು ಗೆಸ್ ಮಾಡಲೇ ಇಲ್ಲ ಇಷ್ಟೋ ತನಕ. ಅದವ್ರು ಹೇಳಿದ್ರು ಅದಲ್ಲ. ಈಗ ಆಲ್ಮೋಸ್ಟ್ ಮಕ್ಕಳು ಯೂಸ್ ಮಾಡೋಕ್ಕಾಗಲ್ಲ, ದೊಡ್ಡವ್ರು ಮಾತ್ರ ಯೂಸ್ ಮಾಡ್ಬೋದು. ಅಂದರೆ ಮಕ್ಕಳು ಯೂಸ್ ಮಾಡ್ಬೋದು, ಸುಮ್ಮನೆ ಇಟ್ಕೋಬೇಕಷ್ಟೇ, ಯೂಸ್ ಇಲ್ಲ. ಫೋನಲ್ಲ, ಅಷ್ಟೊಂದೆಲ್ಲ ಕಾಸ್ಟ್ಲಿದೆಲ್ಲ ತಂದಿಲ್ಲ. ಇನ್ನೊಂದು ಕ್ಲೂ ಕೊಡಲಾ?
ಓಕೆ, ಅದನ್ನು ಪರ್ಚೇಸ್ ಮಾಡಿದ್ರೂ ಅದನ್ನು ಮಾತ್ರ ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಅದ್ರ ಜೊತೆಗೆ ಇನ್ನೊಂದು ವಸ್ತು ಬೇಕು, ಮೊಬೈಲ್ ಪೌಚು. ಯಾಕಂದರೆ ಮೊಬೈಲ್ ಬೇಕು, ಪೌಚ್ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಮೊಬೈಲ್ ಪೌಚು, ಆಮೇಲೆ ಕೆಲವೊಂದು ಬ್ಯಾಟು ಬರ್ಲು ಕೊಡಿಸ್ಬಿಡಿ ಆಯಿತಾ. ಅವ್ರ ಜೊತೆ ಬಂದಿದೆಯಾ, ಅವರೇ ಕೊಡಿಸ್ತಾರೆ ಬಿಡು. ಅವ್ರದ್ದೇ ಕೊಡಿಸ್ತಾರೆ. ಓಕೆ, ಅಲ್ಲ, ಈಗ ಏನು ಗೆಸ್ ಮಾಡಿದ್ದು ಯಾವುದೂ ಅಲ್ಲ, ಸಖತ್ ಈಸಿ ಇದು. ಪರ್ಸ್ ಅಲ್ಲ, ಪೆನ್ ಅಲ್ಲ, ವಾಟರ್ ಬಾಟ್ಲ ಅಲ್ಲ, ಬ್ಯಾಗ್ ಅಲ್ಲ, ಕರ್ಚೀಫ್ ಅಲ್ಲ. ಓಕೆ, ಇನ್ನೊಂದು ಸಖತ್ತು ಒಳ್ಳೆ ಕ್ಲೂ ಕೊಡ್ತೀನಿ, ಇದು ಗೊತ್ತಾಗ್ಬಿಡುತ್ತೆ. ಬೈಕು ಕಾರ್ ಇಟ್ಕೊಂಡವ್ರು ಇದು ಯೂಸ್ ಮಾಡ್ತಾರೆ. ಕರೆಕ್ಟು. ಎಷ್ಟು ಖುಷಿ ಬಿಡವು ನಿಮಗೆ ಕರೆಕ್ಟಾಗಿ ಹೇಳಿದ್ರಿ. ಎಸ್, ಈಗ ವಿನುತಾ ಮ್ಯಾಮ್ ಈ ಗೇಮಲ್ಲಿ ವಿನ್ ಆಗಿದ್ದಾರೆ. ಕೀ ಬಂಚು ಕರೆಕ್ಟಾಗಿ ಗೆಸ್ ಮಾಡಿಬಿಟ್ಟು ಈ ಕೀ ಬಂಚನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಚಪ್ಪಾಳೆ ಬರಲಿ ಜೋರಾಗಿ ಮೇಡಮಿಗೆ. ಥ್ಯಾಂಕ್ ಯು ಮ್ಯಾಮ್. ಪ್ಲೀಸ್ ಕೂತ್ಕೊಳ್ಳಿ, ಮತ್ತೆ ಕರಿತೀನಿ. ಓಕೆ, ಈಗ ಫಸ್ಟ್ ಗೇಮ್ ಆಡೋಣ, ಸರಿನಾ? ಟೀಮ್ ಬ್ರೈಟ್, ಟೀಮ್ ಗ್ರೂಮ್ ಎಲ್ಲ ಇಲ್ಲ. ಈಗ ಯಾರು ಬೇಕಾದ್ರೂ ಬರ್ಬೋದು. 3 ಮಗ್ಗಿ ಬರಬೇಕು, ಮಲ್ಟಿಪಲ್ಸ್ ಆಫ್ 3 ಬರಬೇಕು. 3 ಮಗ್ಗಿ ಬರಬೇಕು, ಯಾರು ಬೇಕಾದರೂ ಬರ್ಬೋದು. ಓಕೆನಾ? ಮಿನಿಮಮ್ ಒಂದು 7 ಜನ ಬರಬೇಕು, ಮ್ಯಾಕ್ಸಿಮಮ್ ಎಷ್ಟು ಜನ ಬೇಕಾದರೂ ಬರ್ಬೋದು. ಆನ್ ಸ್ಟೇಜ್ ಬರಬೇಕು, ಬನ್ನಿ. ಮಲ್ಟಿಪಲ್ಸ್ ಆಫ್ 3, 3 ಮಗ್ಗಿ. 3 ಮಗ್ಗಿಲಿ ಬರೋ ನಂಬರ್ ನೆನಪಿದ್ರು ಸಾಕು. 3, 6, 9, 12, 15, 18, 21, 24, 27, 30. ಕರೆಕ್ಟಾ? ಕರೆಕ್ಟ್. 30 ದಾಟಿದ್ರೆ 3 11s ಎಲ್ಲ ಬಂದುಬಿಟ್ರೆ 33, 36, 39, 42, 45, 48 ಬರುತ್ತೆ. ದಾಟಲ್ಲ ಅಂತ ಗ್ಯಾರಂಟಿ ಇದೆ ನನಗೆ. 3 1s ಬರ್ತತ್ತಾ? ಹೇಳ್ಬಾ ನೋಡೋಣ. ಹಂಗೆ ಹೇಳ್ತೀಯಾ? ಹಾಂ, 3 1s 3 ಅಷ್ಟೇ. ಅವ್ನು ಕರೆಕ್ಟಾಗಿ ಹೇಳ್ದ, 3 1s ಬರುತ್ತೆ ಅಂದ. ನನಗೆ ಕರೆಕ್ಟಾಗಿ ಹೇಳ್ದ. ಸೂಪರ್, ಹೊಡಿರಿ ಚಪ್ಪಾಳೆ ಜೋರಾಗಿ ಅವನಿಗೆ ಒಂದ್ಸಲ. ಹಾಂ, ಆಣೆ ಮಾಡೀರಾ ಬರ್ತೀವಿ ಕರೆದ ತಕ್ಷಣ ಅಂತ. 7 ಜನಕ್ಕಿಂತ ಜಾಸ್ತಿ ಜನ ಬರಬೇಕು, ಮಿನಿಮಮ್ 7 ಜನ. ಬನ್ನಿ ಬೇಗ ಬೇಗ ಬೇಗ, ಕ್ವಿಕ್. ಯಾರು ಡ್ಯಾನ್ಸ್ ಮಾಡ್ತಿದ್ದೀರಾ ಇವತ್ತು? ಕೈತಿ. ಹಾಂ, ಈಗ ಡ್ಯಾನ್ಸ್ ಮಾಡ್ತಿರೋರು ನಿಮ್ಮ ಜೊತೆ ಇನ್ನೊಬ್ರನ್ನ ಕರ್ಕೊಂಬಂದು, ಡ್ಯಾನ್ಸ್ ಮಾಡದೇ ಇರೋರನ್ನ ಕರ್ಕೊಂಡು ಸ್ಟೇಜ್ ಮೇಲೆ ಬರ್ಬೇಕು. ಸೂಪರ್, ಹಿಂಗೆ ಬರ್ಬೇಕು ನೋಡಿ. ಒಬ್ರು ಬಂದರು, ಇಬ್ಬರು, 3 ಜನ. ಯಾರು? ಸಿದ್ದು. ಮಲ್ಟಿಪಲ್ಸ್ ಆಫ್ 3 ಯಾವ್ಯಾವ ನಂಬರ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ಗೇಮ್ ಸ್ಟಾರ್ಟ್ ಆದ ತಕ್ಷಣವೇ ಒಂದು ಕಡೆಯಿಂದ ನಂಬರ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. 1 2 3 4 5 6 7 8 9, ವಾಪಸ್ 10 11 12 13 14 15 16 17 18 19 20 ಈ ಥರ ಹೇಳ್ತಾ ಹೋಗ್ತೀರಾ ನಂಬರ್ನ. ಆದರೆ 3 ಮಗ್ಗಿಲ್ ಬರೋ ನಂಬರನ್ನು ಹೇಳಂಗಿಲ್ಲ. ಅದ್ರ ಬದಲಿಗೆ ಒಂದು ಕ್ಲ್ಯಾಪ್ ಮಾಡಬೇಕು ಅಷ್ಟೇ. ಫಸ್ಟ್ ರೂಲ್ಸ್. ಕ್ಲ್ಯಾಪ್ ಮಾಡದೆ ಹೇಳಿದ್ರು ಔಟು, ಬೇರೆ ನಂಬರ್ಸಿಗೆ ಕ್ಲ್ಯಾಪ್ ಮಾಡಿದ್ರು ಔಟು. ಕ್ಲ್ಯಾಪು ಮಾಡಿ ಹೇಳಿದ್ರೆ 2 ಒಟ್ಟಿಗೆ ಮಾಡಿದ್ರು ಔಟು. ಫಸ್ಟ್ ರೂಲ್ಸು. ಎರಡನೇದು, ನಂಬರ್ 3 ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೋ ಅಲ್ಲೂ ಕ್ಲ್ಯಾಪ್ ಮಾಡಬೇಕು. ಅಂದರೆ 13, 23, 30 ಇಂದ 39, 43, 53, 63 ಇಲ್ಲೂ ಕ್ಲ್ಯಾಪ್ ಮಾಡಬೇಕು. ಓಕೆನಾ? ಒಂದು ಡೆಮೋ ಆಡೋಣ. ಡೆಮೋ ರೌಂಡು ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಸ್ಟಾರ್ಟ್ ಮಾಡೋಣ. ನಿಮ್ಮಿಂದ 1ಇಂದ. 1 2 5. ಏನು ಮಾಡ್ಬೇಕು ನಾನು? 4 5 7 8 10 11 12. ಹಾಂ, ಆಮೇಲೆ ನಿಮಗೊಂದು ಎಕ್ಸ್ಟ್ರಾ ರೂಲ್ಸು. ಬೇಗ ಕೂತ್ಕೋಬೇಕು ಅಂತ ಬೇಗ ಔಟ್ ಆಗಂಗಿಲ್ಲ, ಯಾವ ಗೇಮಲ್ಲೂ ಹಾಕಂಗಿಲ್ಲ. ಹಾಂ, ಓಕೆ. ಇಷ್ಟೇ ಗೇಮ್ ರೂಲ್ಸ್, ಇಷ್ಟೇ. ಆ್ಯಕ್ಚುಲಿ ಲೆಕ್ಕದ ಪ್ರಕಾರ ಸರ್ರೇ ಔಟ್ ಆಗಬೇಕಿತ್ತು ಫಸ್ಟು. ನೀವು ಅಕ್ಕಪಕ್ಕದಲ್ಲಿ ಯಾವ ನಂಬರ್ ಹೇಳ್ತಿದ್ದೀರಿ ಅಂತ ನೀಟಾಗಿ ಕೇಳಿಸ್ಕೋಬೇಕು. ಓಕೆನಾ? ಇಲ್ಲ ತಪ್ಪು ನಂಬರ್ ಹೇಳಿದ್ರು ಔಟೇ. ಟ್ರಯಲ್ಲು ಅಂದರೆ ಟ್ರಯಲಲ್ಲಿ ಔಟ್ ತಪ್ಪು ಮಾಡ್ಬೋದಾ? ಓಕೆ, ಸ್ಟಾರ್ಟ್ ಮಾಡೋಂಗಾದ್ರೆ. ಎಸ್, ಎಲ್ರಿಗೂ ಒಂದು ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸ್ಟಾರ್ಟ್ ಮಾಡೋಣ. 1ಇಂದ ನಿಮ್ಮಿಂದ. 1 2 4 5 7 8. ಅವರು 9ಗೆ ಕ್ಲ್ಯಾಪ್ ಮಾಡಿದ್ರು, ನೀವು 10 ಹೇಳಬೇಕಿತ್ತು. ಔಟು. ಬನ್ನಿ ಈ ಕಡೆ ಬನ್ನಿ. ನಿಮ್ಮ ಹೆಸರು? ನವೀನ್ ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಕೂತ್ಕೊಳ್ಳಿ, ಮತ್ತೆ ಕರಿತೀನಿ. 1ಇಂದ ನಿಮ್ಮಿಂದ. 1 2 4 3 2s 5 6 ಅಲ್ಲ. ಏನು ನಿಮ್ಮ ಹೆಸರು? ಸಿದ್ದೇಶ್ವರಿ. ಬರಲಿ ಜೋರಾಗಿ ಚಪ್ಪಾಳೆ. ಹಾಂ, ನಿಮ್ಮಿಂದ 1ಇಂದ. 1 2
4 5 7 8 10 11 13 12ಗೆ ಕ್ಲ್ಯಾಪ್ ಮಾಡಬೇಕಿತ್ತು. ಆಕಾಶ್ ಅಲ್ಲ ಅಲ್ಲ ಕರೆಕ್ಟ್. ಆಕಾಶ್ ಅವ್ರಿಗೆ ಬರಲಿ ಜೋರಾಗಿ ಚಪ್ಪಾಳೆ. ಹಾಂ, ಯಾಕೆ ನಿಮ್ಮ ಅಕ್ಕಪಕ್ಕ ನಿಂತವ್ರು ಔಟ್ ಆಗ್ತಿದ್ದಾರೆ? 1 1 2 ಇದು ಕ್ರಿಕೆಟಲ್ಲಿ ಸ್ಟಂಪ್ ಔಟ್ ಆಗ್ತಾರಲ್ಲ ಅವರವರೇ ಹಂಗೆ. ನಿಮ್ಮ ಹೆಸರು? ಅದಕ್ಕೆ ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ಟಿದೆ. ನಿಮ್ಮ ಹೆಸರು? ಕರಣ್ ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಪ್ಲೀಸ್ ಕೂತ್ಕೊಳ್ಳಿ, ಮತ್ತೆ ಕರಿತೀನಿ ನಿಮ್ಮನ್ನ. ಹಾಂ, 1 1 2 4 5 ಔಟು. ನಿಮ್ಮ ಹೆಸರು? ರಿತೇಶ್ ಸರಿ ಬರಲಿ ಚಪ್ಪಾಳೆ ಜೋರಾಗಿ. ಡಿಮ್ಯಾಂಡೇ ಇಲ್ಲ ನಿಮಗಿವ. ಕಳಿಸ್ರಿ 1 1 2 4 5 7 8 10 11 13 ಔಟ್. ಪ್ರವೀಣ್ ಅವ್ರಿಗೆ ಬರಲಿ ಚಪ್ಪಾಳೆ ಜೋರಾಗಿ. ಹಾಂ, 1 ನಿಮ್ಮಿಂದ. 1 2 4 5 6 ಔಟ್. ವರ್ಷ ಅವ್ರ ಗೇಮಲ್ಲಿ ಸೆಕೆಂಡ್ ರನ್ನರ್ ಆಗಿದ್ದಾರೆ. ಬರಲಿ ಜೋರಾಗಿ ಚಪ್ಪಾಳೆ. ವರ್ಷ ಅವರೇ ಇಲ್ಲೇ ಇರಿ. ಹಾಂ, ಇಲ್ಲೇ ಇರಿ. ಓಕೆ, ಈಗ ಮುಂದೆ ಬನ್ನಿ ಇಬ್ಬರು. ಫೇಸ್ ಟು ಫೇಸ್ ನಿಂತ್ಕೊಳ್ಳಿ. ನಾವು ಈ ಕಡೆ ಬನ್ನಿ, ಹತ್ರ ಬನ್ನಿ. ಹಾಂ, ಓಕೆ. ಈಗ ಫೈನಲ್ ರೌಂಡ್. ನಿಮ್ಮ ಹೆಸರು? ಹುಡುಗಿ ಕಡೆನೇನಾ? ಇವರು ಹುಡುಗಿ ಕಡೆನೇನಾ? ಹಾಂ, ಚಾಕ್ಲೇಟ್ ನಿಮ್ಮನೆಗೆ. ಹಾಂ ಯಾರಿಗೆ ಬಂದರು? ಓಕೆ. ಈಗ ಫೈನಲ್ ರೌಂಡು. ಯಾರು ವಿನ್ ಆಗ್ತೀರೋ ಅವ್ರು ವಿನ್, ತಪ್ಪು ಮಾಡಿದವರು ರನ್ನರ್. ಓಕೆನಾ? ಸ್ಟಾರ್ಟ್ ಮಾಡೋಣ. ರೆಡಿ? 1 ನಿಮ್ಮಿಂದ. 1 2 4 5 7 8 10 11 13 ಮುಗೀತು. ಏನು ನಿಮ್ಮ ಹೆಸರು? ಲಕ್ಷ್ಮೀ ಮ್ಯಾಮ್ ಬರಲಿ ಜೋರಾಗಿ ಚಪ್ಪಾಳೆ. ಈ ಗೇಮಲ್ಲಿ ಅವರು ಫಸ್ಟ್ ರನ್ನರ್ ಆಗಿದ್ದಾರೆ. ಹಾಗೂ ಹರ್ಷಿತ್ ಅವರು ಈ ಗೇಮಲ್ಲಿ ವಿನ್ನರ್ ಆಗಿದ್ದಾರೆ. ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತಾ. ಫಸ್ಟ್ ರನ್ನರ್ ಅಲ್ಲಿ ಕುತ್ಕೊಂಡು ಆರಾಮಾಗಿ ಬಾಯಿ ಸಿಹಿ ಮಾಡಿ ಅಂತ. ಆ್ಯಂಡ್ ವಿನ್ನರ್ಗೆ ಥ್ಯಾಂಕ್ ಯು. 3 ಜನ ಕುತ್ಕೊಳ್ಳಿ. ಮತ್ತೆ ಆಗಿ ಗಂಡ ಹೆಂಡತಿ ಇಲ್ಲೇ ಇರಬೇಕು. ಕೈ ಎತ್ತಿ. ಎಷ್ಟು ಜನ ಇದ್ದೀರಾ? ಗಂಡ ಹೆಂಡತಿ ಇಲ್ಲೇ ಇರಬೇಕು ಹಾಲಲ್ಲಿ. ಮದುವೆ ಆಗಿ ಗಂಡ ಹೆಂಡತಿ ಇಲ್ಲೇ ಇರಬೇಕು ಗೇಮ್ ಆಡೋದಕ್ಕೆ. ಹಾಂ, ಕೈ ಎತ್ತಬೇಕು. ಎತ್ತಲೇಬೇಕು, ಇಲ್ಲ ಪಕ್ಕದವ್ರು ಎತ್ತಿಸ್ಬೇಕು. ನಾವು ಗೇಮ್ ಆಡೋಕ್ಕೆಲ್ಲ ಓಡಾಡೋಕ್ಕೆಲ್ಲ ಆಗಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಓಕೆನಾ? ಸೊ ಕಪಲ್ ಗೇಮಲ್ಲಿ ಓಡಾಡೋದು ಇದೆ, ಓಡಾಡೋದೇ ಇರೋದು ಇದೆ. ಸೊ ಸೀನಿಯರ್ಸ್ ಬಂದರೆ ಈಸಿಯಾಗಿರೋ ಗೇಮೇ ಕೊಡ್ತೀನಿ. ಅಲ್ಲ, ಎಲ್ರಿಗೂ ಈಸಿ ಗೇಮೇ ಕೊಡ್ತೀನಿ. ಬಟ್ ಸೀನಿಯರ್ಸ್ ಬಂದಾಗ ಇನ್ನೂ ಈಸಿ ಗೇಮೇ ಕೊಡ್ತೀನಿ. ಓಕೆನಾ? ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಬರ್ಬೋದು, ಇನ್ವಾಲ್ವ್ ಆಗ್ಬೋದು. ಓಕೆನಾ? ಒಂದು ಕ್ವಿಕ್ ಆ್ಯಕ್ಟಿವಿಟಿ ಏನಂದರೆ, ಈಗ ನೀವೆಲ್ಲರೂ ಬರೋಕ್ಕಿಂತ ಮುಂಚೆ ಹಾಲ್ ಒಳಗಡೆ, ಹಾಲ್ ಪೂರ್ತಿ ಖಾಲಿ ಇತ್ತಲ್ಲ, ಚೇರ್ಗಳೆಲ್ಲ ಖಾಲಿ ಇತ್ತು. ಸೊ ನಾವೇನು ಮಾಡಿದ್ದೀವಿ, ಶಿವ ಶರ್ಮಾ ನಾವು ಸೇರ್ಕೊಂಡು ಯಾವುದೋ ಒಂದು ಎನ್ವಲಪ್ಪಲ್ಲಿ ಲಕ್ಕಿ ಪರ್ಸನ್ ಆಫ್ ದ ಡೇ ಅಂತ ಬರೆದು ಆ ಎನ್ವಲಪ್ ಒಳಗಡೆ ಹಾಕಿ ಅದನ್ನು ಯಾವುದೋ ಒಂದು ಚೇರಿನ ಕೆಳಗಡೆ ಅಂಟಿಸಿದ್ದೀವಿ. ಯಾರಿಗೆ ಸಿಗುತ್ತೋ ಅವ್ರಿಗೆ ಸ್ಪೆಷಲ್ ಗಿಫ್ಟ್. ನಿಮ್ಮ ಚೇರಲ್ಲಿ ಇಲ್ಲ ಅಂದರೆ ಪಕ್ಕದ ಚೇರ್ ನೋಡ್ಬೋದು. ಬಟ್ ಹುಡುಕಕ್ಕಿರೋದು 30 ಸೆಕೆಂಡ್ಸ್ ಮಾತ್ರ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಈ ಹಾಲ್ ಪರ್ಸನ್ ಆಫ್ ದ ಡೇ ಅಂತ ಬರೆದು ಚೇರ್ ಕೆಳಗಡೆ ಅಂಟಿಸಿದ್ದೀವಿ. ಈ ಹಾಲಲ್ಲಿ ಯಾವ ಚೇರ್ ಆದರೂ ಆಗಿರ್ಬೋದು. ಸಿಕ್ಕವರು ಇವತ್ತಿನ ಲಕ್ಕಿ ಪರ್ಸನ್. 15 ಸೆಕೆಂಡ್ಸ್ ಆಯ್ತು. ಇನ್ನು 15 ಸೆಕೆಂಡ್ಸ್ ಮಾತ್ರ. ಖಾಲಿ ಇರೋ ಚೇರ್ಸು ನೋಡಿ, ಖಾಲಿ ಇರೋ ಚೇರ್ಸು ನೋಡಿ. 10 ಸಿಕ್ತು ಇಲ್ಲ. 10 9 8 7 6 5 4 ಸೂಪರ್. ಬನ್ನಿ. ಸಿಕ್ಕಿಲ್ಲ. 1 ಟೈಮ್ ಅಪ್. ಓಕೆ, ಈಗ ಹುಡ್ಕಂಗಿಲ್ಲ. ಈಗ ಅಲ್ಲಲ್ಲೇ ಕೂತ್ಕೋಬೇಕು. ಎಲ್ಲ ಹುಡ್ಕಂಗಿಲ್ಲ. ಈಗ ನೋಡಂಗಿಲ್ಲ ಅಲ್ಲ, ಅಲ್ಲಿಲ್ಲ ನೋಡಿದ್ರು. ಈ ಹಾಲಲ್ಲಿರೋ ಯಾವ ಚೇರ್ ಆದರೂ ಆಗಿರ್ಬೋದು ಅಂತಂದೆ ಅಲ್ವಾ? ಓಕೆ, ಲಾಸ್ಟ್ ರೋಲ್ ಇರೋ ಚೇರ್ ಯಾರು ಈಗ ನೋಡಂಗಿಲ್ಲ. ನೋಡಿದ್ರಾ? ಪಕ್ಕ. ಅಲ್ಲಿಲ್ಲ. ಕರೆಕ್ಟ್, ಸುಮ್ಮನೆ ಹೇಳಿದ್ದು ನಾನು. ಯಾವ ಚೇರಲ್ಲೂ ಇಟ್ಟೇ ಇಲ್ಲ. ಈಗ ಯಾರ್ಯಾರು ಹುಡುಕಿದ್ರಲ್ಲ ಅವರೆಲ್ಲ ಸ್ಟೇಜ್ ಮೇಲೆ ಬನ್ನಿ. ಮಿನಿಮಮ್ 10 ಜನ ಬರಬೇಕು. ಬೇಡ, ಮಿನಿಮಮ್ 7 ಜನ
7 ಮೆಂಬರ್ಸ್ ಬರಬೇಕು. ಯಾರು ಬೇಕಾದ್ರೂ ಬರ್ಬೋದು. ಫಸ್ಟ್ ಗೇಮ್ ಆಡಿದವ್ರಿಗೆ ಈ ಗೇಮಲ್ಲಿ ಚಾನ್ಸ್ ಇಲ್ಲ. ಈ ಗೇಮಲ್ಲಿ ಆಡದೇ ಇದ್ದವ್ರು ಬರಬೇಕು. ಬನ್ನಿ 7 ಜನ ಬೇಗ ಕ್ವಿಕ್ಕಾಗಿ. ಇಲ್ಲ 8 ಜನ, ಹುಡುಗಿ ಕಡೆಯಿಂದ 4 ಜನ, ಹುಡುಗನ ಕಡೆಯಿಂದ 4 ಜನ, ಟೀಮ್ ಬ್ರೈಡಿಂದ 4 ಜನ, ಟೀಮ್ ಗ್ರೂಮಿಂದ 4 ಜನ. ಬನ್ನಿ ಬೇಗ. ಹಾಂ ಬನ್ನಿ 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 ಬನ್ನಿ. ಸಖತ್ ಈಸಿ ಗೇಮು, ಕಷ್ಟ ಏನಿಲ್ಲ, ಫುಲ್ ಈಸಿ. ಹಾಂ ಸ್ಟಾರ್ಟ್ ಮಾಡೋಣ. ರೂಲ್ಸ್ ತುಂಬ ಸಿಂಪಲ್ಲು. ಹಾಂ 11 ಜನ ಇದ್ದೀರಾ. 5 ರೌಂಡಲ್ಲಿ ಈ ಗೇಮ್ ನಡೆಯುತ್ತೆ, ಸರಿನಾ? 5 ರೌಂಡಲ್ಲೂ ಏನೋ ಒಂದು ಟಾಸ್ಕ್ ಕೊಡ್ತೀನಿ ನಾನು ನಿಮಗೆ, ಏನೋ ಹೇಳ್ತೀನಿ ಮಾಡಬೇಕು ಅಂತ. ಟೈಮ್ ಸ್ಟಾರ್ಟ್ ಅಂತ ಹೇಳಿದ ತಕ್ಷಣ ಸ್ಟೇಜ್ ಇಳಿಬೇಕು, ಟಾಸ್ಕ್ ಕಂಪ್ಲೀಟ್ ಮಾಡಬೇಕು, ಮಾಡಿ ಮತ್ತೆ ವಾಪಸ್ ಬಂದು ಇಲ್ಲೇ ನಿಂತ್ಕೋಬೇಕು. ಪ್ರತಿ ರೌಂಡಲ್ಲೂ ಯಾರು ಇಬ್ಬಿಬ್ಬರು ಲೇಟಾಗಿ ಬರ್ತಾರೋ ಅವ್ರು ಔಟ್ ಆಗ್ತಾ ಹೋಗ್ತಾರೆ. ಕೊನೆ ರೌಂಡ್ ತನಕ ಯಾರೊಬ್ಬರು ಉಳಿತಾರೋ ಅವ್ರು ಈ ಗೇಮಲ್ಲಿ ವಿನ್. ಅಷ್ಟೇ, ಸಿಂಪಲ್. ಫಾರ್ ಎಕ್ಸಾಂಪಲ್, ಫಸ್ಟ್ ರೌಂಡಲ್ಲಿ ನಾನು ಬ್ರೈಡ್ ಹೇಳ್ದಂಗೆ ಒಂದು ಚಿನ್ನದ ಸರ ತೊಗೊಂಬನ್ನಿ ಅಂತ ಅನ್ಬೋದು. ಹೋಗಬೇಕು, ಚಿನ್ನದ ಸರ ತೊಗೋಬೇಕು, ವಾಪಸ್ ಬಂದು ನಿಂತ್ಕೋಬೇಕು. ಯಾರಿಗೆ ಸಿಗಲ್ಲ ಅಥವಾ ಯಾರು ತರಲ್ಲ ಅವ್ರು ಔಟು. ಓಕೆನಾ? ಇಷ್ಟೇ ಸಿಂಪಲ್. ಬಟ್ ತುಂಬ ಸಿಂಪಲ್ ವಸ್ತುಗಳು ಹೇಳ್ತೀನಿ. 2ನೇ ರೂಲ್ಸು, ಬಳೆ ಅಂದೆ ಅಂತ ಅಂದ್ಕೊಳ್ಳೋಣ. ಬಳೆ ಆಲ್ಮೋಸ್ಟ್ ಇದೆ ಇಲ್ಲಿ ತುಂಬ ಜನದ ಹತ್ರ. ನಾನು ಹೇಳೋ ವಸ್ತುಗಳು ನಿಮ್ಗಳ ಹತ್ರನೇ ಇದ್ದರೆ ಅದು ಲೆಕ್ಕಕ್ಕಿಲ್ಲ. ನಿಮ್ಮ ಅಕ್ಕಪಕ್ಕದವರಿಗೂ ಕೊಡೋಂಗಿಲ್ಲ, ಗೇಮ್ ಆಡೋರಿಗೆ. ಓಕೆನಾ? ಇಲ್ಲಿರೋರ ಹತ್ರನೇ ಇಸ್ಕೊಂಬರ್ಬೇಕು, ಇಸ್ಕೊಂಡು ಮೇಲೆ ಬಂದು ನಿಂತ್ಕೋಬೇಕು. ಸ್ಟಾರ್ಟ್ ಮಾಡೋಣ? ರೆಡಿನಾ? ಹಾಂ, ನಾನಿನ್ನೂ ಹೇಳೇ ಇಲ್ಲ ತಡ್ರಿ ಏನು ತರಬೇಕು ಅಂತ. ಅವ್ರು ಏನು ಕೇಳ್ತಾರೋ ಬಂದು ಅದನ್ನು ನೀವು ಕೊಡಬೇಕು. ಕೊಡ್ತೀರಾ? ವಾಪಸ್ ಕೊಡ್ತಾರೆ, ಕೊಡ್ತೀರಲ್ಲ? ಓಕೆ. ಆಕಾಶ್ ಅವ್ರ ಈ ಗೇಮಿಗೆ ಮಿಸ್ಸು, ನೆಕ್ಸ್ಟ್ ಗೇಮಿಗೆ ಕರಿತೀನಿ ಮತ್ತೆ, ಸರಿನಾ? ಹಾಂ ರೆಡಿ. ಇಫ್ ನಿಮ್ಮ ಹತ್ರ ಇರೋದು ಓಕೆ ಅಂದರೆ ನಾನು ಹೇಳ್ತೀನಿ, ಈ ವಸ್ತು ನಿಮ್ಮ ಹತ್ರ ಇದ್ದರೆ ಓಕೆ ಅಂತಿದ್ರೆ ನಾನು ಹೇಳ್ತೀನಿ, ಸರಿನಾ? ಫಸ್ಟ್ ರೌಂಡ್. ಈ ರೌಂಡಲ್ಲಿ ಇನ್ನೊಂದು ರೂಲ್ಸ್ ಏನು ಅಂದರೆ ನಿಧಾನ ಕೇಳೋದು, ನಿಧಾನ ಕತ್ತಬೇಕು, ಸರಿನಾ? ಈ ವಸ್ತು ನಿಮ್ಮ ಹತ್ರ ಇದ್ದರೆ ಓಕೆ, ನಿಮ್ದಿದ್ರೆ ನಡೆಯುತ್ತೆ. ರೆಡಿನಾ? ಫಸ್ಟ್ ರೌಂಡ್. ಈ ರೌಂಡಲ್ಲಿ ನಿಮ್ಮೂರು ಜನದಿರಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಬೇರೆಯವ್ರ ಹತ್ರನೇ ಇಸ್ಕೊಂಬರ್ಬೇಕು. ಒಬ್ಬೊಬ್ಬರು ಒಂದೊಂದು ಆಧಾರ್ ಕಾರ್ಡ್ ತೊಗೊಂಬರ್ಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಲೇಟಾಗಿ ಬಂದವ್ರು ಇಬ್ರು ಔಟು. ಆಧಾರ್ ಕಾರ್ಡ್ ತೊಗೊಂಬರ್ಬೇಕು, 2. ಸಾಫ್ಟ್ ಕಾಪಿ ಇಲ್ಲ, ಹಾರ್ಡ್ ಕಾಪಿ ಮಾತ್ರ. ಬನ್ನಿ ನಿಂತ್ಕೊಳ್ಳಿ. ಹಾಂ ಸೂಪರ್. ಇಬ್ರು ಬಂದರು, 5 ಜನ ಬಂದರು. ಇಟ್ಕೊಳ್ಳಿ 4, 7. 8 ಜನ ಬಂದ್ರಿ, ಇನ್ನೊಬ್ರೆ. 8 ಜನ ಬಂದ್ರಿ, ಇನ್ನೊಬ್ರೆ. 10, 9, 8, 7, 6, 5, 4. ಸಿಕ್ಲಿಲ್ವಾ? 3, 2, 1. ಟೈಮ್ ಅಪ್. ಪುಟ್ಟಿ ಬನ್ನಿ ಮೇಲೆ, ನೀವು ಬನ್ನಿ. ಸಿಗದೇ ಇರೋರು ಬರ್ಬೋದು. ಡನ್. ಹಾಂ ಏನು ನಿಮ್ಮ ಹೆಸರು? ಅಧೀಶಾ ಹಾಗೂ ರಿತಿಕಾ. ಇಬ್ರಿಗೂ ಎಲ್ಲಿ ಆಧಾರ್ ಕಾರ್ಡ್ ಯಾರ ಹತ್ರದಲ್ಲಿ ಇಟ್ಕೊಂಡು ಓಡಲ್ವಾ? ಸಾಫ್ಟ್ ಕಾಪಿ ಇಟ್ಕೊಂಡು ಓಡಾಡ್ತೀರಾ? ಓಕೆ ಆಯಿತು. ಸೊ ಇಬ್ಬರು ಆಧಾರ್ ಕಾರ್ಡ್ ಸಿಗದೆ ಔಟ್ ಆಗಿದ್ದಾರೆ, ಹುಡುಕ್ತಿದ್ರು. ಬಟ್ ಚೆನ್ನಾಗಿ ಆಡಿದ್ದಾರೆ. ಇಬ್ಬರಿಗೂ ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ, ಮತ್ತೆ ಕರಿತೀನಿ ನಿಮ್ಮಿಬ್ಬರನ್ನ, ಸರಿನಾ? ನೀವು 9 ಜನ ಆಧಾರ್ ಕಾರ್ಡ್ ವಾಪಸ್ ಕೊಟ್ಟು ಬನ್ನಿ, ಕಂಟಿನ್ಯೂ ಮಾಡೋಣ. ಓಕೆ, ಬ್ರೈಡ್ ಕಡೆ ಎಷ್ಟು ಜನ ಇದ್ದೀರಾ? ಓಕೆ, ನೀವು ಗ್ರೂಮ್ ಕಡೆ. ಓಕೆ, ಯಾರೊಬ್ಬರು ವಿನ್ ಆಗ್ತಾರಲ್ಲ ಕೊನೆಗೆ, ಆ ಟೀಮಿಗೆ ಒಂದು ಪಾಯಿಂಟು. ಬ್ರೈಡ್ ಕಡೆ ವಿನ್ ಆದರೆ ಬ್ರೈಡ್, ಗ್ರೂಮ್ ಕಡೆ ವಿನ್ ಆದರೆ ಗ್ರೂಮ್, ಅವ್ರಿಗೊಂದು ಪಾಯಿಂಟು. ಚಾಕ್ಲೇಟ್ ಜೊತೆಗೆ ಪಾಯಿಂಟು ಎಕ್ಸ್ಟ್ರಾ. ಓಕೆನಾ? ಸೆಕೆಂಡ್ ರೌಂಡಲ್ಲಿ ಒಬ್ಬೊಬ್ಬರು ಒಂದೊಂದು ಪೆನ್ ಹೇಳಲ್ಲ, ಒಬ್ಬೊಬ್ರು ಒಂದೊಂದು ಬೈಕ್ ಅಥವಾ ಕಾರ್ ಕೀ ತಗೊಂಬರ್ಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೈಕ್ ಅಥವಾ ಕಾರ್ ಕೀ. ಒಬ್ರು ಬಂದ್ರು, ಇಬ್ರು ಬಂದ್ರು, 3, 4, 5, 6, 10, 9, 8, 7, 6, 5, 4, 3, 2, 1. ಟೈಮ್ ಆಫ್. ಡನ್.
ಕೀ ಮಾತ್ರ ತಂದ್ರೆ ಕೀ ಬಂಚ್ ಮಾತ್ರ ತಂದ್ರ ಹಾಂ ಕೀ ಓಕೆ ಹಾಂ ನಿಮ್ಮ ಹೆಸರು ಕವನ. ಕವನ ಅವರು ಹಾಗೂ ತನೈ. ತನೈ ಇಬ್ರು ತಗೊಂಬಂದು ಕಂಪ್ಲೀಟ್ ಮಾಡಿದ್ದಾರೆ, ಬಟ್ ಆದರೆ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ಇಬ್ರು ಚೆನ್ನಾಗಿ ಆಡಿದ್ದಾರೆ, ಇಬ್ರಿಗೂ ಜೋರಾಗಿ ಚಪ್ಪಾಳೆ ಬರಲಿ. ಇಬ್ರು ಕುತ್ಕೊಳ್ಳಿ ಆಯ್ತಾ, ಮತ್ತೆ ಕರಿತೀನಿ. ಹಾಂ ಓಕೆ, ಥ್ಯಾಂಕ್ ಯು. ನೀವೆಲ್ಲ ಕೀ ಕೊಟ್ಟು ಬಂದ್ಬಿಡಿ ಬೇಗ. ಬೆಲ್ಟ್ ತೊಗೊಂಬರ್ಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಒಬ್ರು ಬಂದ್ರು, ಇಬ್ರು ಬಂದ್ರು, ಇಬ್ರು ಬಂದ್ರು, ಇಬ್ರು ಬಂದ್ರು. ಮೂರು ಜನ ಬಂದ್ರು, ಇನ್ನಿಬ್ರೆ. ಮೂರು ಜನ ಬಂದ್ರು, ಇನ್ನಿಬ್ರೆ. ಮೂರು ಜನ ಬಂದ್ರು, ಇನ್ನಿಬ್ರೆ. ಇನ್ನಿಬ್ರು, ಇನ್ನಿಬ್ರು. ಫೋಟೋಗ್ರಾಫರ್ ಹತ್ರ ಹೋಗ್ರಿ, ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಹತ್ರ ಹೋಗ್ರಿ. ಹೇಳಿದ್ದೆ ತಪ್ಪಾಯ್ತು. ಓಕೆ, 4 ಜನ ಬಂದ್ರು, 4 ಜನ ಬಂದ್ರು. ಇನ್ನೊಬ್ರಿಗೆ ಚಾನ್ಸ್ ಇದೆ. ಅವರ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಇಬ್ಬರಿದ್ರಲ್ಲ, ಅವ್ರ ಹತ್ರ ಕೇಳ್ರಿ. ಬಿಡಬೇಡ್ರಿ, ಇಸ್ಕೊಳ್ರಿ. ನನ್ನದು ಇಸ್ಕೊಂಡಿದ್ದಾರೆ. ನಮ್ಮ ಡ್ಯಾನ್ಸರ್ಸ್ ಇದ್ದಾರೆ ಹಿಂದೆ, ಅವ್ರಿಬ್ರಿಗೆ ಕೇಳ್ರಿ, ಇಸ್ಕೊಳ್ರಿ. ಅವ್ರು ಪಕ್ಕ ಬೆಲ್ಟ್ ಹಾಕಿರ್ತಾರೆ, ಡ್ಯಾನ್ಸ್ ಮಾಡ್ಬೇಕಲ್ಲ. ಕುಡಿ ಕುಡಿ ಕುಡಿ. 10 9 8 7 6 5 4 3 2 1 ಟೈಮ್ ಅಪ್. ನಾನು ಇವರು ಆಡ್ತೀಯಾರ ಅಂತ ಅನ್ಕೊಂಡಿದ್ದೀನಿ ಆಗ್ಲಿಂದ. ಇಲ್ಲ, ಅವ್ರು ನೋಡ್ತಿದ್ದಾರೆ. ಸೂಪರ್. ಆಮೇಲೆ ಏನು ಗೊತ್ತಾ, ಇವ್ರು ಇಳದೆ ಹೋಗಲ್ಲ ಕಣ್ರಿ. ಇವರು ಇಲ್ಲೇ ನಿಂತ್ಕೊಂಡಿರ್ತಾರೆ, ಎಲ್ಲ ಇಲ್ಲಿಗೆ ಬರ್ತಾ ಇದೆ ಅದು ಅಲ್ಲ. ಬಟ್ ಈ ಸತಿ ಸ್ವಲ್ಪ ಲೇಟಾಗಿ ಬಂದ್ಬಿಡ್ತು. ಏನು ನಿಮ್ಮ ಹೆಸರು? ಇಲ್ಲ, ಲಾಸ್ಟ್ ಇಬ್ರು ಔಟ್ ಅಲ್ಲ, ಒಟ್ಟು ಬಂತು. ಸೂಪರ್. ಇಂಚರ್ ಅವರು ಹಾಗೂ ಮ್ಯಾಮ್ ನಿಮಗೆ ಕೊಡಲೇ ಇಲ್ಲ ಯಾರು. ನನಗೆ ಫಸ್ಟ್ ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲ. ಹಾಂ, ರೇಖಾ ಮ್ಯಾಮ್ ಹಾಗೂ ಇಂಚರ್ ಅವರಿಬ್ಬರು ಔಟ್ ಆಗಿದ್ದಾರೆ. ಇಬ್ಬರಿಗೂ ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಇಬ್ರು ಕೂತ್ಕೊಳ್ಳಿ, ಮತ್ತೆ ಕರಿತೀನಿ. ಉಳಿದ್ರಲ್ಲ ಅವ್ರವ್ರು ಬೆಲ್ಟ್ ಕೊಡಿ, ನಂದಿಲ್ಲೋಯ್ತು. ಈಗ ಸರಿನಾ, ಒಬ್ಬೊಬ್ರು ಒಂದೊಂದು ವಾಟರ್ ಬಾಟಲ್ ತೊಗೊಂಬರ್ಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ವಾಟರ್ ಬಾಟಲ್, ಒಂದೊಂದು ವಾಟರ್ ಬಾಟಲ್, ಯಾವುದಾದ್ರೂ ಓಕೆ. ವಾಟರ್ ಬಾಟಲ್ ಎಲ್ಲ ತಂದ್ರು. ಇಬ್ರು ಲೇಟಾಗಿ ಬಂದ್ರು. ಸಹನಾ ಅವರು ಹಾಗೂ ನೇಹ ಅವರು ತಗೊಂಬಂದಿದ್ದಾರೆ, ಆದರೆ ಲೇಟಾಗಿ ಬಂದಿದ್ದಾರೆ. ಚಪ್ಪಾಳೆ ಬರಲಿ ಇಬ್ಬರಿಗೂ ಜೋರಾಗಿ. ಥ್ಯಾಂಕ್ ಯು. ಪ್ಲೀಸ್ ಇಬ್ರು ಕೂತ್ಕೊಳ್ಳಿ, ಮತ್ತೆ ಕರಿತೀನಿ. ವಾಟರ್ ಬಾಟ್ಲ್ ವಾಪಸ್ ಕೊಟ್ಟು ಬಂದ್ಬಿಡಿ. ಈಗ ಕೊನೆ ರೌಂಡ್. ಯಾರು ಫಸ್ಟು ಬರ್ತಾರೋ ಸ್ಟೇಜ್ ಮೇಲೆ ಅವ್ರು ವಿನ್. ಓಕೆನಾ? ಬನ್ನಿ, ಮಧ್ಯೆ ಬನ್ನಿ ಅಣ್ಣ. ಕೊನೆ ರೌಂಡ್ ಆಗಿರೋದ್ರೆ ನಾನು 2 ವಸ್ತು ಹೇಳ್ತೀನಿ. 2 ವಸ್ತುನ ಫಸ್ಟ್ ತೊಗೊಂಬಂದವ್ರು ಈ ಗೇಮಲ್ಲಿ ವಿನ್ ಅಷ್ಟೇ. ಓಕೆನಾ? ಕೊನೆ ರೌಂಡ್. ಈಸಿ ಕೊಡೋಣ, ಕಷ್ಟದ ಕೊಡೋಣ? ಕಷ್ಟದ ಕೊಡ್ಬೇಕಲ್ವಾ? ಮತ್ತೆ ಒಂದು ಕೆಲಸ ಮಾಡೋಣ, ಬಸ್ ಸ್ಟ್ಯಾಂಡಿಗೆ ಹೋಗೊಂದು ಬೇಡ ಅಲ್ಲ, ಅಷ್ಟೆಲ್ಲ ಬೇಡ. ಓಕೆ, ಕೊನೆ ರೌಂಡ್. 2 ವಸ್ತು. ಒಂದು ಐಫೋನ್, ಆ್ಯಪಲ್ ಐಫೋನ್. ಇದು ಇನ್ನೊಂದು ಹೇಳ್ತೀನಿ. ಒಂದು ಐಫೋನ್ ತೊಗೊಂಬರ್ಬೇಕು. ಎರಡನೇದು ಏನು ನಿಮ್ಮ ಹೆಸರು? ಸಮೀಕ್ಷಾ. ಸಿರಿ. ಉನ್ನತಿ. USS ಹೆಸರು ಸ್ಟಾರ್ಟ್ ಆಗೋ ಲೆಟರ್, ಕರೆಕ್ಟಾ? ಒಂದು ಐಫೋನ್ ತೊಗೊಂಡು ನಿಮ್ಮ ಹೆಸರು ಯಾವ ಲೆಟ್ರಿಂದ ಸ್ಟಾರ್ಟ್ ಆಗುತ್ತೋ ಅದೇ ಲೆಟ್ರಿಂದ ಹೆಸರು ಸ್ಟಾರ್ಟ್ ಆಗೋ ಇನ್ನೊಬ್ರನ್ನ ಕರ್ಕೊಂಬರ್ಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಬೇಗ ಫಸ್ಟ್ ಸ್ಟೇಜ್ ಮೇಲೆ ಬರ್ಬೇಕು. ಬೇಗ ಬೇಗ ಬೇಗ. ಡನ್. ಈ ಕಡೆ ಬನ್ನಿ. ಹಾಂ, ಏನು ನಿಮ್ಮ ಹೆಸರು? ಸಿದ್ದೇಶ್. ಕರೆಕ್ಟ್ ಇದೆ. ಐಫೋನ್ ತಂದ್ರಾ? 2 ತಂದ್ರಾ? ಓಕೆ. ಸಿರಿ. ಅಲ್ಲ, ನಿಮ್ಮ ಹೆಸರು ಆದರ್ಶ್ ಅಲ್ವಾ? ತಪ್ಪಾಗ್ಬಿಡ್ತು. ಆದರ್ಶ್ ಅವರು ಕರೆಕ್ಟಾ? ಓಕೆ. ಅಮ್ಮ ನಿಮ್ಮ ಹೆಸರು? ಶಾ ಉನ್ನತಿ. ಓಕೆ. ಐಫೋನ್ ಎಲ್ಲಿದೆ? ಡನ್. ನಿಮ್ದೆಲ್ಲಿದೆ? ನಿಂದೇ ಅಲ್ವಾ ಅದು? ಓಕೆ, ಸೂಪರ್. ಸೊ ಈ ಗೇಮಲ್ಲಿ ಫಸ್ಟು 2 ಟಾಸ್ಕ್ನ ಕಂಪ್ಲೀಟ್ ಮಾಡಿ ಸ್ಟೇಜ್ ಮೇಲೆ ಬಂದಿದ್ದು ಸಿರಿ ಅವರು. ಸಿರಿಯವರಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಬೇಕು. ಈ ಗೇಮಲ್ಲಿ ವಿನ್ನರ್ ಆಗಿದ್ದಾರೆ.
ಹಾಗೂ ಸೆಕೆಂಡ್ ಅಂದರೆ ಫಸ್ಟ್ ರನ್ನರು ಉನ್ನತಿಯವರು ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ನಿಮ್ಮ ಹೆಸರು ಸಮೀಕ್ಷಾ ಈ ಗೇಮಲ್ಲಿ ಥರ್ಡ್ ಸ್ಟೇಜ್ ಮೇಲೆ ಬಂದು ಸೆಕೆಂಡ್ ರನ್ನರ್ ಆಗಿದ್ದಾರೆ. ಅವರಿಗೂ ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು. ಹಾಗೆ 3 ಜನ ಪಾಪ ಅವ್ರಿಗೆ ಹೆಲ್ಪ್ ಮಾಡಿದವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕೂತ್ಕೊಳ್ಳಿ, ಮತ್ತೆ ನಿಮ್ಮೆಲ್ಲರನ್ನು ಸ್ಟೇಜ್ ಮೇಲೆ ಕರಿತೀನಿ, ಓಕೆನಾ? ಈಗ ನೋಡುವಂತಹ ಟೈಮ್ ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಒಂದು ಸೋಲೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಮ್ಮ ಬ್ರೈಡ್ ಟೀಮಿಂದ ಸಮೀಕ್ಷಾ ಅವ್ರು ಬರ್ತಿದ್ದಾರೆ ಫಸ್ಟ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ. ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಯಾರು ಹೇಳ್ಕೊಟ್ಟಿದ್ದು? ಅಪ್ಪ ಅಮ್ಮ. ಎಲ್ಲಿ ಇದ್ದಾರೆ? ಅಮ್ಮ ಇಲ್ಲಿದ್ದಾರೆ. ಬನ್ನಿರಿ ಇಬ್ರು ನೋಡೋಣ ಹೆಂಗೆ ಮಾಡ್ತೀರಾ. ಅವಳಿಗೆ ಹೇಳ್ಕೊಟ್ಟಿರೋನು ಅವ್ರು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ಬೇಕು ತಾನೆ. ಬನ್ನಿ, ಚೆನ್ನಾಗಿ ಮಾಡ್ತಾರಲ್ಲ ಸರ್. ಬನ್ನಿ, ಮಸ್ತ್ ಮೊಲೇಕ ಹಾಕೋಣ ಬನ್ನಿ ಮತ್ತೊಂದ್ಸಲ. ಹಾಂ, ಆಮೇಲೆ ಬೇರೆ ಇದೆ ಗೊತ್ತು ನನಗೆ, ಇದಿಲ್ಲಲ್ಲ. ಬನ್ನಿ ಬನ್ನಿ ಸರ್. ಬರಲ್ವಾ? ಆಮೇಲೆ ಬರ್ತೀರಾ ಪಕ್ಕ. ನೆನ್ಪಿಟ್ಕೊಂಡಿರ್ತೀನಿ. ಆಕಾಶನ ಹೆಂಗೆ ಬಿಡಲ್ವೋ ನಿಮಗೂ ಹಂಗೆ ಬಿಡಲ್ಲ ಈಗ. ಸೂಪರ್. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ ಸಮೀಕ್ಷಾ ಅವರಿಗೆ. ಥ್ಯಾಂಕ್ ಯು. ಪ್ಲೀಸ್ ಕೂತ್ಕೊಳ್ಳಿ, ಮತ್ತೆ ಕರಿತೀನಿ, ಓಕೆನಾ? ಎಸ್, ಓಕೆ. ಇವಾಗ ಟೀಮ್ ಬ್ರೈಡಿಂದ ಮಿನಿಮಮ್ 7 ಜನ ಬರಬೇಕು. ಟೀಮ್ ಗ್ರೂಮಿಂದ ಮಿನಿಮಮ್ 7 ಜನ ಬರಬೇಕು. 7 ಜನ ಬರಬೇಕು. ಬನ್ನಿ. ಸೊ ಆಲ್ರೆಡಿ ಯಾರು ವಿನ್ ಆಗಿದ್ದು ಈ ಗೇಮಲ್ಲಿ? ಸಿರಿ ಹುಡುಗಿ ಕಡೆ, ಹುಡುಗನ ಕಡೆ. ಟೀಮ್ ಗ್ರೂಮಿಗೆ 1 ಪಾಯಿಂಟ್ ಬಂದಿದೆ. ಅದೇ ಮತ್ತೆ 35+ ಮಾಡೋಣ ಗೇಮ್ ರೂಲ್ಸ್. ಈಗ 35+. ಬನ್ನಿ 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 ಬೇಗ. ಅಶ್ವಾಗಿದೆಯಾ?
ತಿನ್ನಕ್ಕೆ ಏನಾರು ಕೊಡ್ತೀನಿ ಬನ್ನಿ. ಹಾಂ ಬನ್ನಿ, ಬೇಗ 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 ಬರಬೇಕು ನೀವೆಲ್ಲ. ಈ 2 ಲೈನಲ್ಲಿರೋರು, ಇಲ್ಲಿರೋರು, ಅಲ್ಲಿ ಕೂತಿರೋರು, ಅಲ್ಲಿ ಹಿಂದೆ ಕೂತಿರೋರು, ಹಾಂ ಲಾಸ್ಟ್ ಲೈನಲ್ಲಿರೋರು, ಅಲ್ಲ ಅವ್ರಿಗೆ ನೆಕ್ಸ್ಟ್ ಗೇಮ್ ಆಡ್ಸ. ನೀವು ಕೂತಿದ್ದೀರಲ್ಲ ಬರೋರು, ನೀವು ಕೂತಿರೋ ಚೇರನ್ನು ತೊಗೊಂಬನ್ನಿ ಅಷ್ಟೇ. ನೀವು ಕೂತಿರೋ ಚೇರ್ನ ಹಂಗೆ ತೊಗೊಂಬಂದ್ಬಿಡಿ. ನೋಡಿ ಆರಾಮಾಗಿ ಕೂರಿಸ್ಬಿಟ್ಟು ಆಡಿಸ್ತಿದ್ದೀನಿ ಗೇಮ್ನ. ನೀವು ಕೂತಿರೋ ಚೇರ್ ತೊಗೊಂಬರೋದು ಅಷ್ಟೇ. ಬನ್ನಿ, ನೀವು 3 ಇಟ್ಕೊಂಡು ಪ್ಯಾಕೆಟ್ ಉಳಿದಿದ್ದನ್ನು ಪಾಸ್ ಮಾಡಿ ಅಷ್ಟೇ, ಈಸಿ ಅದು. ಹಾಂ ಪಾಸ್ ಮಾಡಿ, 3 ತೊಗೊಂಡ್ರೆ ಆಯ್ತು ಅಷ್ಟೇ. ತುಂಬ ಈಸಿ ಗೇಮ್ ಇದು. ಟೋಟಲಾಗಿ 3 ಬಿಸ್ಕೆಟ್ ಇದೆ. ಆದರೆ 3ರಲ್ಲಿ 1 ಬಿಸ್ಕೆಟ್ ತಿಂದರೆ ಸಾಕು. ಫಸ್ಟ್ ಯಾರು 1 ಬಿಸ್ಕೆಟ್ ತಿಂತಾರೋ ಅವ್ರು ವಿನ್. ಆದರೆ 3 ಬಿಸ್ಕೆಟ್ ಯಾಕೆ ಅಂದರೆ ತಿನ್ಬೇಕಾದ್ರೆ ಕೆಳಗಡೆ ಬಿದ್ದೋಗ್ಬಿಟ್ರೆ ತೆಕ್ಕೊಂಡು ತಿನ್ನೋಕ್ಕಾಗಲ್ಲ. ಅಲ್ಲೇ ಹಿಂಗೆ ತೊಡೆ ಮೇಲೆ ಬಿತ್ತು ಅಂದರೆ ಹಿಂಗೆ ತೆಕ್ಕೊಂಡು ವಾಪಸ್ಸು ತಿನ್ಬೋದು. ಫುಲ್ ಕೆಳಗಡೆ ಬಿದ್ದುಬಿಡ್ತು ಅಂದರೆ ತೆಕ್ಕೊಳ್ಳೋಕ್ಕಾಗಲ್ಲ. ಸೊ 3 ಬಿಸ್ಕೆಟು, 3 ಬಿಸ್ಕೆಟ್ ಕೆಳಗಡೆ ಬಿದ್ದೋಯ್ತು ಅಂದರೆ ಅಲ್ಲಿಗೆ ಅವ್ರದ್ದು ಗೇಮ್ ಓವರ್. ಹೆಂಗೆ ತಿನ್ನಬೇಕು ಅಂತ ನಾನು ತೋರಿಸ್ತೀನಿ, ಹಾಗೆ ತಿನ್ನಬೇಕು. ಸರಿನಾ? ಕನ್ನಡಕ್ಕೆ ಹಾಕ್ಕೊಂಡಿರೋರೆಲ್ಲ ತೆಗಿಯೋಕೆ ರೆಡಿಯಾಗ್ರಿ. ಬಿಸ್ಕೆಟು ಹಣೆ ಮೇಲೆ ಇಟ್ಕೊಳ್ಳೋಕೆ ಮಾತ್ರ ಕೈ ಯೂಸ್ ಮಾಡಬೇಕು. ಹಣೆ ಮೇಲೆ ಇಟ್ಕೊಂಡ್ಮೇಲೆ ಕೈಯಲ್ಲಿ ಟಚ್ ಮಾಡೋ ಹಾಗೆ ಇಲ್ಲ. ಆ ಹಣೆ ಮೇಲಿರೋ ಬಿಸ್ಕೆಟು ನೀವು ತಲೆ ಅಲ್ಲಾಡಿಸ್ತಿರೋ ಏನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಎಷ್ಟಾರೋ ಮುಖದ ಮಸಲ್ಸ್ನ ಮೂವ್ ಮಾಡಿ ಹಣೆ ಮೇಲಿರೋ ಬಿಸ್ಕೆಟು ಬಾಯಿ ಒಳಗಡೆ ಹೋಗಬೇಕು. 3ರಲ್ಲಿ ಫಸ್ಟ್ ಯಾರು ನಿಮ್ಮ ಇಷ್ಟು ಜನದಲ್ಲಿ ಒಂದೇ ಒಂದು ಬಿಸ್ಕೆಟ್ ತಿಂತಿರೋ ಅವ್ರು ಈ ಗೇಮಲ್ಲಿ ವಿನ್. ಅಷ್ಟೇ, ಸಿಂಪಲ್. ಸ್ಟಾರ್ಟ್ ಮಾಡೋಣ. ಅಕಸ್ಮಾತ್ ಬಿಸ್ಕೆಟ್ ಬಾಯಿಗೆ ಹೋಗಲಿಲ್ಲಪ್ಪ, ಕೆಳಗಡೆ ಬಿತ್ತು, ಹಿಂಗೆ ತೆಕ್ಕೊಳಕ್ಕೆ ಕೈ ಯೂಸ್ ಮಾಡ್ಬೋದು. ಹಣೆ ಮೇಲೆ ಇಟ್ಕೊಂಡ್ಮೇಲೆ ಕೈಯಲ್ಲಿ ಟಚ್ ಮಾಡೋ ಆಗಿಲ್ಲ, ಅದು ಬಾಯಿ ಒಳಗಡೆ ಹೋಗ್ಬೇಕಷ್ಟೇ, ಸಿಂಪಲ್. ಏನಾದ್ರು ಡೌಟ್ ಇದೆಯಾ? ಇಲ್ಲ. ಸ್ಟಾರ್ಟ್ ಮಾಡೋಣ. ಮೇಡಮ್ ಯಾಕೆ ಅಷ್ಟೊಂದು ನಗ್ತಿದ್ದಾರೆ? ನಂಗೆ ತುಂಬ ಹಶ್ವಾಗಿತ್ತು, ಕರೆಕ್ಟ್ ಟೈಮಲ್ಲಿ ಕರೆದುಬಿಟ್ಟು ಬಿಸ್ಕೆಟ್ ಕೊಟ್ಟರು ಅಂತ. ಸ್ಟಾರ್ಟ್ ಮಾಡೋಣ. ರೆಡಿನಾ? ಎಸ್, ಎಲ್ಲ ಲೇಡೀಸಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಿಸ್ಕೆಟ್ ತಿಂದವ್ರು ವಿನ್ನು. ರೆಡಿ? ಯೋರ್ ಟೈಮ್. ನಿಮಿಷ. ಇದು ಬ್ರೈಡ್ ಕಡೆ ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ಅವ್ರಿಗೆ ಡೌಟ್ ಇದೆಯಾ? ಇಲ್ಲ. ಓಕೆ. ಗ್ರೂಮ್ ಕಡೆ ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ಹುಡುಗಿ ಕಡೆ. ಹಾಂ, ಸೂಪರ್, ಡನ್. ಓಕೆ, ಸ್ಟಾರ್ಟ್ ಮಾಡಿ. ಅವರ್ ಟೈಮ್ ಸ್ಟಾರ್ಟ್ಸ್ ನೌ. ಕೈಯಲ್ಲಿ ಟಚ್ ಮಾಡಂಗಿಲ್ಲ. ಒಬ್ರದ್ದು ಕಂಪ್ಲೀಟು. ರನ್ನರ್ಸ್ ಯಾರು ನೋಡೋಣ? ಒಬ್ರದ್ದು ಕಂಪ್ಲೀಟು. ಇಬ್ರದ್ದು ಕಂಪ್ಲೀಟು. ಇನ್ನೊಬ್ರು. ಎಲ್ರು ಒಂದರ ಬಿಸ್ಕೆಟ್ ತಿನ್ಬೇಕು. ರೆಡಿ? ಸೂಪರ್, 3 ಜನದ ಕಂಪ್ಲೀಟು. ಇಲ್ಲ ತಿನ್ಬೇಕು, 1 ಬಿಸ್ಕೆಟ್ ಆದ್ರೂ ತಿನ್ಬೇಕು ಎಲ್ರು. ಅಲ್ಲಿದೆ ತಿನ್ನಿ. 10, 9, 8, 7, 6, 5, 4, 3, 2. ಬಂತು 2 ಬಂದ. ಹತ್ರ ಇದೆ. ಬಿಸ್ಕೆಟ್ ತಿನ್ನಕ್ಕೆ ಟೆಕ್ನಿಕ್ ಏನು ಗೊತ್ತಾ? 1, ಬಂದ ತಕ್ಷಣ ನಗಾಡಬೇಕು. 2, ಕೊನೆ ತನಕ ಕಾಯಬೇಕು. ಮ್ಯಾಮ್ ನಿಮ್ಮ ಹೆಸರು? 4th. ಪುಷ್ಪಾ ಮ್ಯಾಮು ಕಂಪ್ಲೀಟ್ ಮಾಡಿರೋದು 4 ಜನ 1 ಬಿಸ್ಕೆಟ್ ತಿಂದಿದ್ದು, ಕರೆಕ್ಟ್ ಅಲ್ವಾ? 4 ಜನದಲ್ಲಿ 3rd ರನ್ನರ್ ಆಗಿದ್ದಾರೆ. ಜೋರಾಗಿ ಚಪ್ಪಾಳೆ ಬರಲಿ ಪುಷ್ಪಾ ಮ್ಯಾಮ್ಗೆ. ಹಾಗೂ 3 ಜನ ತಿಂದಿದ್ದ. ಅಲ್ಲ, ಅಲ್ಲಿದ್ದಾರೆ ಮೇಡಮ್. ಜಯಶೀಲ ಮ್ಯಾಮ್ 3rd ಕಂಪ್ಲೀಟ್ ಮಾಡಿ 2nd ರನ್ನರ್ ಆಗಿದ್ದಾರೆ. ಜೋರಾಗಿ ಚಪ್ಪಾಳೆ ಬರಲಿ ಅವರಿಗೂ ಕೂಡ. ಹಾಗೂ ಕವಿತಾ ಮ್ಯಾಮ್ ಈಗ 2nd ಕಂಪ್ಲೀಟ್ 1st ರನ್ನರ್ ಆಗಿದ್ದಾರೆ. ಅವರಿಗೂ ಜೋರಾಗಿ ಚಪ್ಪಾಳೆ ಬರಲಿ. ಮ್ಯಾಮ್ ಒಂದ್ಸತಿ ನಗಾಡಿ, ಹಂಗೆ ಇನ್ನೊಂದ್ಸಲ ಪ್ಲೀಸ್. ಇಲ್ಲಿ ಬಂದು ನಗಾಡಿ.
ನಗಾಡಿದ ಕಾರಣ ಹೇಳ್ತೀನಿ. ಎಲ್ಲ ಫಂಕ್ಷನಲ್ಲೂ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ನಾವು, ಸೇಮ್ ಗೇಮ್ ಮಾಡ್ತೀವಿ. ಎಲ್ಲ ತಮ್ಮಂದಿರ ಜೊತೆಗೂ ನಾವು ಆಟಾಡಿದ್ದೀವಿ. ಹಾಗಾಗಿ ನಕ್ಕಿದ್ದು ಅಷ್ಟೇ. ಈ ಕಡೆ ಇಟ್ಕೊಳ್ಳೋ ಕನ್ಫ್ಯೂಸ್ ಆಗಿತ್ತು, ಮೂಗ್ಬಿಟ್ಟಿದೆ ಅಂತ. ಮತ್ತೆ ಪ್ಲಾನ್ ಮಾಡಿ ಈ ಕಡೆ ಇಟ್ಕೊಳ್ಳೋ, ದಟ್ಸ್ ಇಟ್. ನೆಟ್ ಪ್ರಾಕ್ಟೀಸ್ ಚೆನ್ನಾಗೇ ಆಗಿದೆ ಹೆಂಗಾರೆ, ಅದಕ್ಕೆ ವಿನ್ ಆಗಿದ್ದೀರಾ. ಬಟ್ ನಾನು ಫಸ್ಟ್ ಟೈಮ್ ಆಡಿಸಿದ್ದು ನಿಮಗೆ ಅಲ್ವಾ, ಅವಾಗಲೇ ವಿನ್ ಆಗಿಬಿಟ್ಟಿದ್ದಾರೆ. ಚಪ್ಪಾಳೆ ಬರಲಿ ಜೋ. ಮೇಡಮ್ ಇಲ್ಲಿ ಬನ್ನಿ ಮ್ಯಾಮ್. ಬನ್ನಿ 3 ಜನ ರನ್ನರ್ಸು ಬನ್ನಿ. ಆಮೇಲೆ ಇನ್ನೊಂದು, ಉಳಿದೋರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು, ಕರೆಕ್ಟ್ ಅಲ್ವಾ? ಎಲ್ರಿಗೂ ಒಂದು ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ 3 ಜನ ರನ್ನರ್ಸ್ ಬನ್ನಿ, ಹಾಗೆ ವಿನ್ನರ್ ಬನ್ನಿ. ಎಸ್, ಬಿಸ್ಕೆಟ್ ತಿಂದಿದ್ದಕ್ಕೆ ಚಾಕ್ಲೇಟು ಒಂದು. ಥ್ಯಾಂಕ್ ಯು. 6 ಜನ. ಮತ್ತೆ ನಮ್ಮ ಸರ್ರು ಚೇರ್ ಪಾಪ ಎಲ್ರಿಗೂ ಕೊಟ್ಟು ಹೆಲ್ಪ್ ಮಾಡಿದ್ರು. ಸರ್ ಬನ್ನಿ ಸರ್, ಆರಾಮಾಗಿ ಕೂತ್ಕೊಳ್ಳೋಣ, ಬನ್ನಿ ಸರ್. ಹಾಂ ಸರ್, ಕೂತ್ಕೊಳ್ಳಿ ಸರ್. ಹಾಂ, ಸೂಪರ್. ನೋಡಿ ಹಿಂಗೆ ಬರ್ಬೇಕು, ಸೂಪರ್. ಇಬ್ಬರೇ ಬಂದಿರೋದು, ಮಹೇಶ್ ಸರ್, ರಾಜೇಶ್ ಸರ್, ಉಮೇಶ್. ಮಹೇಶ್ ಸರ್, ರಾಜೇಶ್ ಸರ್, ಉಮೇಶ್ ಸರ್, ಸುರೇಶ್, ಎಲ್ಲ ಯಶ್, ಪ್ರಕಾಶ್ ಸರ್. ಯಾರ್ಯಾರ ಹೆಸರು SH ಇಂದ ಎಂಡ್ ಆಗುತ್ತೆ ಅವರೆಲ್ಲ ಬನ್ನಿ ಸರ್. ರಮೇಶ್, ಸುರೇಶ್, ಉಮೇಶ್, ಪ್ರಕಾಶ್, ಮಹೇಶ್, ರಾಜೇಶ್. ಓಕೆ. ಹಾಂ, ಆಕಾಶ್ ಇದು ಜೆಂಟ್ಸಿಗೆ ಆಮೇಲೆ ಕರಿತೀನಿ ಸರ್. ಒಂದೊಂದು ಶಿಫ್ಟ್ ಆಗಿಬಿಡಿ ಸರ್, ಒಂದೊಂದು. ಹಾಂ, ಈ ಕಡೆ ಬನ್ನಿ ಸರ್, ಇನ್ನೊಂದು ಶಿಫ್ಟ್ ಆಗಿ ಸರ್ ಅಷ್ಟೇ. ಇವರು ಹುಡುಗನ ಕಡೆನೇ. ಹಂಗಾರೆ ಹುಡುಗನ ಕಡೆಗೆ 2 ಪಾಯಿಂಟ್ ಆಯಿತು. ಹಾಂ ಸರ್, ಈಗ ಬಂದಲ್ಲ. ಓಕೆ. ಸೊ ಹುಡುಗನ ಕಡೆ ಲೀಡಲ್ಲಿದ್ದಾರೆ. ಟೀಮ್ ಬ್ರೈಡ್ ಏನು ಮಾಡ್ತೀರಾ ನೋಡಿ. ನೆಕ್ಸ್ಟಿಂದ 1 ಬಲೂನ್ ತಗೋಬೇಕು, ಊದಬೇಕು, ಗಂಟು ಹಾಕಬೇಕು, ನಿಂತ್ಕೋಬೇಕು, ಬಲೂನ್ನ ಚೇರ್ ಮೇಲೆ ಇಡಬೇಕು, ಅದ್ರ ಮೇಲೆ ಕೂತ್ಕೊಂಡು ಹೊಡೆದಾಕ್ಬೇಕು. ಈ ಥರ ನಿಮ್ಮಲ್ಲಿ ಯಾರು ಫಸ್ಟು 3 ಬಲೂನ್ನು ಹೊಡೆದು ಹಾಕ್ತಿರೋ ಅವ್ರು ಈ ಗೇಮಲ್ಲಿ ವಿನ್. ಗಂಟು ಹಾಕೋದು ಮ್ಯಾಂಡೇಟರಿ, ಗಂಟು ಹಾಕಲೇಬೇಕು. ಊದಿ ಹಿಂಗೆ ಹಿಡ್ಕೊಂಡು ಹಿಂಗೆ ಕೂತ್ಕೊಳಂಗಿಲ್ಲ. ಓಕೆನಾ? ಏನಾದ್ರು ಡೌಟ್ ಇದೆಯಾ? ಒಂದು ಟಿಪ್ಸ್ ಏನು ಅಂದರೆ, ಚಿಕ್ಕದಾಗಿ ಊದಿದ್ರೆ ಒಡೆದೋಗೋದೇ ಇಲ್ಲ ಅದು. ಮೀಡಿಯಮ್ ಸೈಜ್ ಆದರೆ ಊದಲೇಬೇಕು. ಕರೆಕ್ಟಾಗಿ ನೋಡಿಕೊಂಡು ಊದಿ ಹೊಡೆದಾಕಿ. ನೀವೆಲ್ಲ ಏನು ಮಾಡಬೇಕಂದ್ರೆ, ಒಂದೊಂದು ಬಲೂನ್ ಹೊಡೆದ ತಕ್ಷಣವೇ ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಬಂದ ತಕ್ಷಣ ನಿಮ್ಮ ಕಡೆಯಿಂದ ಕ್ಲಾಪ್ ಸೌಂಡ್ ಬರಬೇಕು. ಓಕೆನಾ? ಎಂಕರೇಜ್ ಮಾಡೋಣ. ರೆಡಿ? ಫಸ್ಟಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಲಿ ಎಲ್ರಿಗೂ ಸೇರಿ. ಸ್ಟಾರ್ಟ್ ಮಾಡೋಣ. ರೆಡಿನಾ? ಏನಾರು ಡೌಟ್ ಇದೆಯಾ? ಇಲ್ಲ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಒಂದು ಹೊಡೆದಾಯ್ತು. ಕೈಯಲ್ಲೇ ಹೊಡೆದೈತದು. ಒಬ್ರದ್ದು ಕಂಪ್ಲೀಟ್. ಇಬ್ರದ್ದು ಕಂಪ್ಲೀಟ್. ಸರ್ ಇರಿ. 3 ಜನ 4 ಜನ ಕಂಪ್ಲೀಟ್. 10, 9, 8, 7, 6, 5, 4, 3, 2, 1. ಟೈಮ್. ಸರ್ ಕೂತ್ಕೊಳ್ಳಿ ಸರ್ ಒಂದು ನಿಮಿಷ. ಸರ್ ನೀವು ಕೂತ್ಕೊಳ್ಳಂಗಿಲ್ಲ, ಬನ್ನಿ ಸರ್. ರೆಡಿ ಸರ್? ಯಾವ ಸಾಂಗ್ ಹಾಕೋಣ ಸರ್? ಯಾವ್ದು ಹಾಕಿದ್ರು ಡ್ಯಾನ್ಸ್ ಮಾಡ್ತೀರಾ? ಓಕೆ. ಇವಾಗ ಸರ್ ಮೂರ್ತಿ ಸರ್ ಅಲ್ಲ ಸರ್? ಉಮಾಪತಿ ಸರ್. ಮೂರ್ತಿ ಸರ್ ಎಲ್ಲಿ? ಇಲ್ಲಿದ್ದಾರೆ. ಓಕೆ ಸರಿ. ರೆಡಿ ಸರ್?
ಬಂತು ಸರ್. ಏ ಸೂಪರ್, ಬರಲಿ ಜೋರಾಗಿ ಚಪ್ಪಾಳೆ ಸರಿಗೆ. ಸರ್ ಆಮೇಲೆ ಡ್ಯಾನ್ಸ್ ಸೆಷನ್ ಇದೆ, ಆಮೇಲೆ ಅವಾಗ ಫುಲ್ ರೆಡಿ ಇರ್ಬೇಕು ಸರ್, ನೀವು ಲೀಡ್ ಮಾಡಬೇಕು, ಓಕೆನಾ? ಅವ್ರು ಡ್ಯಾನ್ಸ್ ನೋಡ್ಬಿಟ್ಟು ಯಾರು ವಿನ್ ಆದ್ರು ಅಂದರೆ ಮರ್ತೋಯ್ತು. ಯಾರು ಫಸ್ಟ್ ಕಂಪ್ಲೀಟ್ ಮಾಡಿದ್ದಿಲ್ಲಿ? ಮೂರ್ತಿ ಸರ್ ಫಸ್ಟ್ ಕಂಪ್ಲೀಟ್ ಮಾಡಿದ್ದು. ಈ ಗೇಮಲ್ಲಿ ವಿನ್ನರ್ ಆಗಿದ್ದಾರೆ, ಚಪ್ಪಾಳೆ ಬರಲಿ ಜೋರಾಗಿ. ಸೆಕೆಂಡು ಉಮಾಪತಿ ಸರ್ ಈ ಗೇಮಲ್ಲಿ ಫಸ್ಟ್ ರನ್ನರ್ ಆಗಿದ್ದಾರೆ, ಚಪ್ಪಾಳೆ ಸರ್ ಬನ್ನಿ ಸರ್ ಒಂದು ನಿಮಿಷ. ಹಾಂ, ಹಾಗೆ ಸೆಕೆಂಡ್ ಸರ್ ವಿಜಯ್ ಸರ್ ಈ ಗೇಮನ್ನು ಥರ್ಡ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ರನ್ನರ್ ಆಗಿದ್ದಾರೆ, ಜೋರಾಗಿ ಚಪ್ಪಾಳೆ ಬರಲಿ ಅವ್ರಿಗೂ ಕೂಡ. ಸೊ ಈ ಗೇಮಿನ ವಿನ್ನರ್ಸು ಹಾಗೆ ರನ್ನರ್ಸ್ಗೆ ಥ್ಯಾಂಕ್ ಯು. ಬಾಯಿ ಸಿಹಿ ಮಾಡಿ ಸರ್, 3 ಜನನು ಬನ್ನಿ ಒಂದು ಫೋಟೋ ತೆಕ್ಕೊಳ್ಳೋಣ. ಬಾಯಿ ಸಿಹಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಒಂದು ಫೋಟೋ. خش فصلة يا اخي تفوز والله خش رقصة يا اخي دوب اسمها صبوحة خطبها نصيب مد يدك كنا بتعطيها كف وهز شتفك حيل خليك شديد عطني رقصة الفريسة زيد ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು CTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು ಜಾಲಡಿ ಮೇನಕೆ ಇದಾಯ ನಂಜ ಕುಳಕೆ ಸಿರಕೆ ವಾಟಿಯ ಮುಟ್ಟ ಕಲಕೆ ಅಲಗೆ போவாத ரொம்ப விலகி சிலுங்கி போராலே என்ன முழுங்கி ಹೋಗ್ಬಿಟ್ಟೈತೆ ನಮ್ದುಕ್ಕೆ ಜಾಗೆ ಹೋಗ್ಬಿಟ್ಟೈತೆ ಜಿಂದಗಿನೇ ಹಾಳಾಗ್ಬಿಟ್ಟೈತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಗಿಲಕ್ ಕಾಲಿಗೆ ಝಣಕ್ ಕೈಯ ಬಳೆ ಠಣಕ್ ಠಣಕ್ ಹಾ 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 ಗಿಲ 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 ಗಿಲಕ್ ಕಾಲಿಗೆ ಝಣಕ್ ಕೈಯ ಬಳೆ ಠಣಕ್ ರಂಗೆದ್ದಿತೋ ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆದ್ದಿತೋ ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ. 5 ಇನ್ಸ್ಟಾಗ್ರಾಮ್ ರೀಲ್ನೆಲ್ಲ ಜೋಡಿಸ್ಕೊಂಬಿಟ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಾರೆ, ಸಾಕಾದಾಗ ಮಾಡಿದ್ರು. ಚಪ್ಪಾಳೆ ಬರಲಿ ಜೋರಾಗಿ, ಸೂಪರು. ಆ ಸ್ಟ್ಯಾಂಡಿಂಗ್ ಡ್ಯಾನ್ಸಲ್ಲಿ ಇದು ಪ್ಯಾರ್ಗೆ ಆಗ್ಬಿಟ್ಟೈತೆ ಇದೆಯಲ್ಲ, ಅದು ಹೆಂಗೆ ಸರ್ ಅದು? ಇದು ಉಪೇಂದ್ರನೊಂದು ಆಡಿದೆಯಲ್ಲ, ತೊಗೊಳ್ಳೆ ಅದಕ್ಕೆ ಸೂಟ್ ಆಗ್ತಿತ್ತು ಅಷ್ಟೇ. ನೆಕ್ಸ್ಟ್ ಅದನ್ನು ಮಾಡೋಣ, ಓಕೆನಾ? ಆಕಾಶ್ ಅವರೇ ಬರೆದಿಟ್ಕೊಳ್ಳಿ. ಹಾಂ, ಸೂಪರ್. ಓಕೆ, ಈಗ
ಪ್ಲಸ್ಸು ಬ್ರೈಡ್ ಟೀಮಿಂದ 7 ಜನ, ಗ್ರೂಮ್ ಟೀಮಿಂದ 7 ಜನ, 7 ಜನ ಬರಬೇಕು. ಬನ್ನಿ ಬೇಗ. ಸಖತ್ತು ಈಸಿ ಒಳ್ಳೆ ಗೇಮ್ ಇದು. ಬನ್ನಿ. ಈಗ ಏನು ಗೊತ್ತಾ ಗೇಮ್ ರೂಲ್ಸು? ಎಲ್ಲರೂ ಕೈನ ಹಿಂದೆ ಕಟ್ಕೋಬೇಕು. ಎಲ್ಲ ಗೊತ್ತು ಮೇಡಮ್ ನಿಮಗೆ. ಯಾರು ಹೇಳಿದ್ದು? ಅವ್ರು ಹೇಳಿದ್ದು. ಹಂಗಾರು ಓಕೆ. ಹಾಂ, ರೆಡಿನಾ? ಇನಿಷಿಯಲ್ ಪಾಯಿಂಟ್, ಫೈನಲ್ ಪಾಯಿಂಟ್. ಓಕೆನಾ? ಏನು ಮಾಡಬೇಕು ಅಂದರೆ ಟೈಮ್ ಸ್ಟಾರ್ಟ್ ಅಂತ ಹೇಳಿದ ತಕ್ಷಣ ಕೈ ಕಟ್ಟಿರೋರು ಬಿಡಂಗೆ ಇಲ್ಲ ಕೈನ. ಗೇಮ್ ಮುಗಿಯೋ ತನಕ ಯಾರೂ ಕೈ ಬಿಡಂಗಿಲ್ಲ. ಆದರೆ ನಿಮ್ಮ ಟೀಮಿನ ಫಸ್ಟ್ ಮೆಂಬರ್ ಹತ್ರ ಇರೋ ಹಾರ ಅವ್ರ ತನಕ ಹೋಗಬೇಕು. ಕೈಯಲ್ಲಿ ಟಚ್ ಮಾಡದೆ ಒಬ್ಬರಿಂದ ಒಬ್ಬರಿಗೆ ಶಿಫ್ಟ್ ಆಗ್ತಾ ಹೋಗಿ ಕೊನೆಗಿರೋರಿಗೆ ಹೋಗಬೇಕು. ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಗೊತ್ತಾಗಿದೆ ಐಡಿಯಾ? ಒಂದು ಸತಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ರೆಡಿ ಸ್ಟಾರ್ಟ್. ಹಾಂ, ಅಷ್ಟೇ. ಕೈಯಲ್ಲಿ ಟಚ್ ಮಾಡೋಂಗಿಲ್ಲ ಅಷ್ಟೇ. ಕೈಯಲ್ಲಿ ಟಚ್ ಮಾಡೋಂಗಿಲ್ಲ. ಮೇಡಮ್ ಬನ್ನಿ ಮೇಡಮ್, ನಂಗೆ ಹೆಲ್ಪ್ ಮಾಡೋಕ್ಕೆ ಬನ್ನಿ ಮೇಡಮ್. ನೀವು ಪ್ಲೀಸ್ ಚಾಕ್ಲೇಟ್ ಕೊಡ್ತೀನಿ. ಬನ್ನಿ ಮೇಡಮ್ ಬನ್ನಿ. ನೀವು ಟೀಮ್ ಗ್ರೂಮ್ ಅಲ್ವಾ? ಗ್ರೂಮ್ ಟೀಮ್ ಈ ಕಡೆ ಇದೆ ಅಲ್ವಾ? ಬನ್ನಿ, ನೀವು ಬ್ರೈಡ್ ಕಡೆ ರೆಫ್ರಿ. ನೀವು ಗೊತ್ತಾಯ್ತಾ? ಈಗ ಆಹಾರ ಫಸ್ಟ್ ಇರೋರಿಗೆ ಕೊಡಿ ಹೇಳ್ತೀನಿ. ಇನ್ನೂ ಮುಗ್ದಿಲ್ವಾ ಇಲ್ಲಿ? ಕೈಯಲ್ಲಿ ಮುಟ್ಟಂಗಿಲ್ಲ. ಜೋಶ್ ಜಾಸ್ತಿ ಇದೆ ಅದಕ್ಕೆ. ಜೋಶ್ ಜಾಸ್ತಿ ಇದ್ರೆ ಸೋಲ್ತಾರ ಬ್ರೋ. ಬಿಟ್ಕೊಡ್ತಿದ್ದೀರಾ? ಅಯ್ಯೋ ದೇವ್ರೆ. ಹಾಂ, ಸ್ಟಾರ್ಟ್ ಮಾಡೋಣ. ಹ್ಞೂ ಮೇಡಮ್, ಡನ್. ಎಸ್ ಮ್ಯಾಮ್. ರೆಫ್ರಿಗಳಿಗಿಬ್ಬರಿಗೂ ಸ್ಟಾರ್ಟ್ಸ್ ನಾವ್. ಬರ್ಲಿ ಚಪ್ಪಾಳೆ ಬರ್ಲಿ. ಎಂಕರೇಜ್ ಮಾಡ್ಬೇಕಪ್ಪ ಎಲ್ರು. ಹಾಂ, ಕೈಯಲ್ಲಿ ಮುಟ್ಟಂಗಿಲ್ಲ. ಹಾಂ, ರೆಫ್ರಿ ಬಂದ್ರು. ಸುಮ್ನಿರಿ. ಇದು ಭಾಳ ಮೋಸ ಅಪ್ಪ. ರೆಫ್ರಿ ಆಗಿದ್ದಕ್ಕೆ ಅವ್ರಿಗೆ ಗೆದ್ದುಬಿಟ್ಟಿರೋದು. ನಾ ರೆಫ್ರಿಯಾಗಿ ಹೋಗ್ಬಾರ್ದಿತ್ತು. ನೀವು ಇದನ್ನ ಇಟ್ಕೊಂಡು 1 ಪಾಯಿಂಟ್ ಕೇಳಂಗಿಲ್ಲ. ಆ್ಯಕ್ಚುಲಿ ಟೀಮ್ ಬ್ರೈಡ್ ಅಲ್ಲ ನೀವು. ಕರೆಕ್ಟು. ಹಾಂ, ಯಾಕೆ? ಹಾಂ, ಟೀಮ್ ಬ್ರೈಡ್ ಖಾತೆ ಓಪನ್ ಮಾಡಿದ್ದಾರೆ. ಗೇಮ್ನ ಫಿನಿಶ್ ಮಾಡಿ ವಿನ್ನರ್ಸ್ ಆಗಿದ್ದಾರೆ. ಚಪ್ಪಾಳೆ ಬರಲಿ ಜೋರಾಗಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಕ್ವಿಕ್ಕಾಗಿ ಆಡ್ತಾ ಇದ್ರಿ. ಆರನ್ನ ಕುತ್ತಿಗೆ ಹಾಕೊಂಡು ಆಡ್ಬೇಕು, ನೀವು ಬೆನ್ನಿಗೆ ಹಾಕೊಂಡು ಆಡ್ತಾ ಇದ್ರಿ. ಹಂಗಾಗಿ ಬೇಗ ಹೋಗಲಿಲ್ಲ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಚಪ್ಪಾಳೆ ಬರಲಿ ಜೋರಾಗಿ ಎಲ್ರಿಗೂ ಕೂಡ. ಚಾಕ್ಲೇಟ್ ಕೊಡಬೇಕಲ್ಲ ನಿಮಗೆ. ಥ್ಯಾಂಕ್ ಯು. ಎಕ್ಸ್ಚೇಂಜ್ ಆಫರ್ ಕೊಡಿ. ಹಾಂ, ಪ್ಲೀಸ್ ಎಲ್ಲ ಈ 4 ಜನ ಇದ್ದಾರಲ್ಲ, ಇವರ ಹಸ್ಬೆಂಡ್ ಎಲ್ಲಿದ್ರು ಬರಬೇಕು ಸ್ಟೇಜ್ ಮೇಲೆ. ಎಷ್ಟು ವರ್ಷ ಆಯ್ತು ಸರ್ ಮದುವೆ ಆಗಿ? 4 ವರ್ಷ. 16. 14 ಅಂತೆ. ಹ್ಞೂ, 4 ವರ್ಷ. 8 completed 9. ಓಕೆ. 8 ಕಂಪ್ಲೀಟ್ ಆಗಿದೆ. 8 ವರ್ಷ. ಓಕೆ. ಮದುವೆ ಆದಾಗಿಂದನೂ ಒಬ್ಬರು ವಾಯ್ಸ್ ಕೇಳ್ತಾನೆ ಇದ್ದೀರಾ. ಕರೆಕ್ಟ್ ಅಲ್ವಾ? ಯಾರಾದ್ರು ಕೂಗಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ನನ್ನ ಹೆಂಡ್ತಿನೇ, ಇದು ನನ್ನ ಗಂಡನೇ ಅಂತ ಗೊತ್ತಾಗ್ಬಿಡುತ್ತಲ್ವಾ? ಆದರೆ ಏನಾಗುತ್ತೆ ಕೆಲವು ಸಲ ಈ ಮೈಕಲ್ಲಿ ಕೇಳಿದಾಗ, ರೆಕಾರ್ಡೆಡಲ್ಲಿ ಕೇಳಿದಾಗ ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಈಗ ನಾನು ಕನ್ಫ್ಯೂಸ್ ಮಾಡ್ತೀನಿ. ಹೆಂಗೆ ಅಂತ ಹೇಳ್ತೀನಿ. ಹಸ್ಬೆಂಡ್ ಎಲ್ಲ ಮುಂದೆ ಬರಬೇಕು, ಸ್ಟೇಜ್ ಇಳಿದು ಕೆಳಗಡೆ ನಿಲ್ಲಬೇಕು. ಬನ್ನಿ 4 ಜನನು ಹತ್ರ ಕೈ ಎತ್ತಬೇಕು ಅಷ್ಟು. ಬೇಡ, ಇದು ಫಸ್ಟು ವೈಫಿಗೆ ಮಾಡಬೇಡ. ತಿರುಗಿ ನೋಡೋಂಗಿಲ್ಲ, ಅಕ್ಕಪಕ್ಕದೂ ನೋಡೋಂಗಿಲ್ಲ. ನಿಮ್ಮ ಹಸ್ಬೆಂಡಿನ ವಾಯ್ಸ್ ಕೇಳಿಸಿದಾಗ ಕೈ ಎತ್ತಬೇಕು ಅಷ್ಟೇ. ಸಿಂಪಲ್. ಓಕೆನಾ? ಏನಾದ್ರು ಡೌಟ್ ಇದೆಯಾ? ಇಲ್ಲ. ಈಗ ಸ್ಟಾರ್ಟ್ ಮಾಡೋಣ. ನಾನು ಒಂದೇ ಒಂದು ವರ್ಡ್ ಕೊಡ್ತೀನಿ. ಆ ವರ್ಡನ್ನ ಮಾತ್ರ ನೀವು ಹೇಳಬೇಕು, ಬೇರೆ ಏನು ಮಾತಾಡೋಂಗಿಲ್ಲ. ಟೋನು ಹಾಗೆ ಇರಬೇಕು. ಓಕೆನಾ? ನಾನು ಹೆಂಗೆ ಹೇಳ್ತೀನಿ ಹಾಗೇ ಹೇಳಬೇಕು. ಒಂದೇ ವರ್ಡ್ ಕೊಡ್ತೀನಿ. ಓಕೆ? ಹಾಂ, ರೆಡಿ? ಸ್ಟಾರ್ಟ್ ಮಾಡೋಣ. ಆ ಥರ ನಾನು ಕೊಡ್ತಿರೋ ವರ್ಡು ಇಲ್ಲ, ನಾನು ಯಾರಿಗೆ ಮೈಕ್ ಹಿಡಿತೀನೋ ಅವ್ರು ಮಾತ್ರ ಹೇಳಬೇಕು. ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಮಾತ್ರ ನೀವೆಲ್ಲ ಚಪ್ಪಾಳೆ ಹೊಡಿಬೇಕು. ಸರಿನಾ? ಓಕೆ.
ರೆಡಿ ಸ್ಟಾರ್ಟ್ ಮಾಡೋಣ. ವರ್ಡ್ ಕನ್ನಡ ಪದ. ಏನೇ ಅಷ್ಟೆ. ಏನೇ ಅಷ್ಟೆ. ಸ್ಟಾರ್ಟ್ ಮಾಡೋಣ. ರೆಡಿ. ಈಗ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಹಸ್ಬೆಂಡ್ ವಾಯ್ಸ್ ಅಂತ ಅನಿಸಿದಾಗ ಕೈ ಎತ್ತಬೇಕು. ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಒಂದು ಚಾಕ್ಲೇಟ್. ರೆಡಿ ಸ್ಟಾರ್ಟ್. ಏನೇ 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 ತಿರ್ಗಂಗಿಲ್ಲ. ಹಾಂ ಓಕೆ, ಸ್ಲೋ ಮಾಡೋಣ. ಸರಿ, ಡನ್. ತಿರುಗಿ. ಹಾಂ ರೆಡಿ ಸ್ಟಾರ್ಟ್ ಮಾಡೋಣ. ಸ್ಲೋ ಆಗಿ. ಏನೇ 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 ತಿರ್ಗಂಗಿಲ್ಲ. ಏನೇ ಏನೇ ಓಕೆ, ತಪ್ಪು ಮಾಡಿದವ್ರು ತೊಂದರೆ ಇಲ್ಲ. ಅಟ್ಲೀಸ್ಟ್ ಕೆಲವು ಸತಿನಾರ ಕರೆಕ್ಟಾಗಿ ಗೆಸ್ ಮಾಡಿ, ಯಾರು ಚಪ್ಪಾಳೆ ಬರಲಿ ಜೋರಾಗಿ ಎಲ್ರಿಗೂ. ಈಗ ಎಕ್ಸ್ಚೇಂಜ್ ಆಗೋಣ ಬನ್ನಿ. ವರ್ಡು ಅಲ್ಲ, ಅದು ಲೆಟ್ರು. ರೀ ಅಷ್ಟೇ. ಓಕೆನಾ? ಸ್ಟಾರ್ಟ್ ಮಾಡೋಣ. ರೀ 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 ಹಂಗೆ ಇರ್ರಿ. ರೀ ಸರ್ ನೀವ್ಯಾಕೆ ಸರ್ ತಿರುಗಿ ನೋಡೋದ್ರಿ? ಓಕೆ, ಸೂಪರ್. ಕೈ ಎತ್ತಬೇಕು ನೀನು ಅವ್ರು ಹೇಳಿದಾಗ. ಸರ್ ಬನ್ನಿ, ನೀವು 4 ಜನ ಮೇಲೆ ಬನ್ನಿ. ತುಂಬ ಚೆನ್ನಾಗಿ ಟ್ರೈ. ಇವ್ರ ಜೊತೆಗೆ ಮದುವೆ ಆಗಿರೋ ನೀವಿಬ್ಬರು ಜಾಯಿನ್ ಆಗ್ಬೋದು. ಓಕೆನಾ? ನೀವಿಬ್ಬರು ಜಾಯಿನ್ ಆಗ್ಬೋದು. ಜೊತೆಗೆ ಮದುವೆ ಆಗಿರೋ ಇಲ್ಲಿರಬೇಕು ಗಂಡ ಹೆಂಡತಿ ಇಬ್ರು. ಯಾಕಂದರೆ ಈ ಗೇಮ್ ಕಪಲ್ ಒಟ್ಟಿಗೆ ಆಡೋ ಗೇಮು. ಓಕೆನಾ? ಬನ್ನಿ ಎಲ್ಲ ಕಪಲ್ಗಳು ಎಷ್ಟು ಜೋಡಿ ಇದ್ದೀರೋ ಅಷ್ಟು ಜನನು ಬನ್ನಿ ಬೇಗ. ನೀವು 4 ಜನ ಆಡಿ, 4 ಜೋಡಿ ಪ್ಲಸ್ ಇವ್ರ ಜೊತೆಗೆ ಜಾಯಿನ್ ಆಗಬೇಕು. ಬನ್ನಿ, ಇದು ಈಸಿ ಗೇಮ್, ಸೂಪರ್. ತುಂಬ ಕಷ್ಟ ಇಲ್ಲ, ತುಂಬ ಕಷ್ಟ ಇಲ್ಲ, ಸ್ವಲ್ಪ ಕಷ್ಟ ಇದೆ. ನಿಮ್ಮ ಹಸ್ಬೆಂಡಿನ ಆಪೋಸಿಟ್ ಇಲ್ಲದೆ ಇರೋ ಥರ, ಅವ್ರ ಎದುರುಗಡೆ ಇರಬಾರ್ದು. ಆ ಥರ ಎಕ್ಸ್ಚೇಂಜ್ ಆಗಬೇಕು, ಶಫಲ್ ಆಗಬೇಕು. ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನು ಅಂದರೆ, ಎಷ್ಟು ದೂರ ಇರ್ತೀರೋ ಅಷ್ಟು ಒಳ್ಳೆಯದು. ಯಾರೋ ಒಬ್ರು ಎದುರುಗಡೆ ಇರಬೇಕು, ಬಟ್ ಹಸ್ಬೆಂಡ್ ಇರೋಂಗಿಲ್ಲ. ಆ ಥರ ಎಕ್ಸ್ಚೇಂಜ್ ಆಗಬೇಕು, ಶಫಲ್ ಆಗಬೇಕು. ದೂರ ಹೋದರೆ ಒಳ್ಳೆಯದು. ರೆಡಿ? ಹಾಂ, ಎದುರುಗಡೆ ಇಲ್ಲ ಅಲ್ವಾ? ಓಕೆ, ಸೂಪರ್. ಸ್ಟಾರ್ಟ್ ಮಾಡೋಣ ಹಾಗಾದರೆ ಗೇಮ್ನ. ಆ್ಯಕ್ಚುಲಿ ಒಂದು ರೂಲ್ಸು ಸುಳ್ಳು ಹೇಳಿದೆ ನಾನು. ದೂರ ಇದ್ದರೆ ಕಷ್ಟ ಆಗುತ್ತೆ ಗೇಮು. ಬಟ್ ಓಕೆ, ಈಗ ಚೇಂಜ್ ಮಾಡೋಂಗಿಲ್ಲ, ಸರಿನಾ? ಹಾಗೆ ಇರಿ. ಯಾರ ತಲೆ ಮೇಲೆ ಪೇಟ ಇರುತ್ತೋ ಅವರು ಫ್ರೀಸ್ ಆಗಬೇಕು, ಅಲ್ಲಾಡಂಗಿಲ್ಲ, ಪೇಟ ತೆಗಿಯಂಗಿಲ್ಲ. ಅವರ ಪಾರ್ಟ್ನರ್ ಅಕಸ್ಮಾತ್ ಗೇಮ್ ಸ್ಟಾರ್ಟ್ ಆದಮೇಲೆ, ಈಗಲ್ಲ, ಓಕೆ, ಅಕಸ್ಮಾತ್ ಏನು ಹೇಳ್ತಿದ್ದೆ ನಾನು? ಹಾಂ, ಫ್ರೀಸ್ ಆಗಬೇಕು. ಹಸ್ಬೆಂಡ್ ತಲೆ ಮೇಲೆ ಪೇಟ ಇದ್ದರೆ ವೈಫ್ ಎಲ್ಲೇ ಇದ್ರೂ ಬರಬೇಕು, ಪೇಟ ತೆಗಿಬೇಕು. ಈ 2 ಲೈನಲ್ಲಿ ಯಾರಿಗೆ ಬೇಕಾದರೂ ಹಾಕಬಹುದು. ವೈಫ್ ತಲೆ ಮೇಲೆ ಪೇಟ ಇದ್ದರೆ ಹಸ್ಬೆಂಡ್ ಬರಬೇಕು, ಪೇಟ ತೆಗಿಬೇಕು. ಈ 2 ಲೈನಲ್ಲಿ ಯಾರಿಗೆ ಬೇಕಾದರೂ ಹಾಕ್ಬೋದು. ಇಷ್ಟೇ, ಸಿಂಪಲ್. ಓಕೆನಾ? ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್. ಪೇಟ ತೆಗಿರಿ, 2 ಲೈನಲ್ಲಿ ಯಾರಿಗೆ ಬೇಕಾದ್ರೂ ಹಾಕ್ಬೋದು. ಹಾಕ್ಬಿಟ್ಟು ನಿಮ್ಮ ಜಾಗಕ್ಕೆ ಹೋಗಿ ವಾಪಸ್ ನಿಂತ್ಕೊಳ್ಳಿ ಅಷ್ಟೇ. ಹಾಂ, ಸೂಪರ್. ಈಗ ನೀವು ತೆಗಿಯಂಗಿಲ್ಲ. ಸರ್ ಎಲ್ಲಿದ್ದಾರೆ? ಇಲ್ಲಿದ್ದಾರೆ ಸರ್, ಹೋಗಿ ಸರ್. ಪಾರ್ಟ್ನರ್ ಮಾತ್ರ ತೆಗಿಬೇಕು, ಅವ್ರ ತಲೆ ಪೇಟ ಅವರೇ ತೆಕ್ಕೊಳ್ಳಂಗಿಲ್ಲ. ನೀವು ತೆಗಿಯಂಗಿಲ್ಲ. ಹಾಂ,
ಸರ್ ಇವರಿಗೆ. ಡನ್, ಇಲ್ಲೇ ಇರಲಿ. ಇಷ್ಟೇ ಗೇಮ್. ಮ್ಯೂಸಿಕ್ ಸ್ಟಾರ್ಟ್ ಆದ ತಕ್ಷಣ ಗೇಮ್ ಸ್ಟಾರ್ಟ್ ಆಗುತ್ತೆ. ಪೇಟ ತೆಗೆದು ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮ್ಯೂಸಿಕ್ ಸ್ಟಾಪ್ ಆದಾಗ ಪೇಟ ಯಾರ ಕೈಯಲ್ಲಿ ಆರ್ ಯಾರ ತಲೆ ಮೇಲೆ ಇರುತ್ತೋ ಆ ಜೋಡಿ ಗೇಮಿಂದ ಔಟ್. ಕೊನೆಯ ತನಕ ಯಾವ ಒಂದು ಮಲ್ಲಿ ವಿನ್ನು, ಮೊದಲನೇದು. ಎರಡನೇದು, ಮ್ಯೂಸಿಕ್ಕೇ ಸ್ಟಾಪ್ ಆಗಿರಲ್ಲ, ಅವ್ರ ತಲೆ ಮೇಲಿರೋ ಪೇಟ ಅವರೇ ತೆಕ್ಕೊಂಬಿಡ್ತಾರೆ, ಆವಾಗಲೂ ಕೂಡ ಆ ಜೋಡಿ ಗೇಮಿಂದ ಔಟ್. ಹಾಂ, ಯಾರ ತಲೆ ಮೇಲಿರುತ್ತೋ ಪೇಟ ಅವ್ರು ತೆಕ್ಕೊಳ್ಳೋಂಗಿಲ್ಲ. ಈಗ ಮೇಡಮ್ ತಲೆ ಮೇಲೆ ಇದ್ದರೆ ಮಾತ್ರ ನೀವು ಹೋಗಿ ತೆಗಿಬೇಕು. ಮ್ಯೂಸಿಕ್ ಸ್ಟಾಪ್ ಆದಾಗ ಯಾರ ಹತ್ರ ಪೇಟ ಇರುತ್ತೋ ಆ ಜೋಡಿ, ಆ ಕಪಲ್ ಗೇಮಿಂದ ಔಟ್ ಆಗ್ತಾರೆ. ಅಕಸ್ಮಾತ್ ಅವ್ರ ತಲೆ ಮೇಲಿರೋ ಪೇಟ ಅವರೇ ತೆಕ್ಕೊಂಡ್ರು ಔಟ್. ಓಕೆನಾ? ಸ್ಟಾರ್ಟ್ ಮಾಡೋಣ. ನೀವೆಲ್ಲ ಏನು ಮಾಡಬೇಕಂದ್ರೆ, ಚಪ್ಪಾಳೆ ಅಲ್ಲ, ಅವ್ರು ತಪ್ಪು ಮಾಡ್ತಾರಲ್ಲ, ಅವ್ರ ತಲೆ ಮೇಲಿರೋ ಪೇಟ ಅವರೇ ತೆಕ್ಕೊಂತಾರಲ್ಲ, ಅವಾಗ ಔಟ್ ಅಂತ ಜೋರಾಗಿ ಕೂಗಬೇಕು. ಯಾಕಂದ್ರೆ ನಾನು ಆ ಕಡೆ ತಿರ್ಕೊಂಡು ಮ್ಯೂಸಿಕ್ ಪ್ಲೇ ಮಾಡ್ತಿರ್ತೀನಿ, ಮೋಸ ಮಾಡಬಾರ್ದಲ್ಲ, ಫೇರ್ ಗೇಮ್ ಇರಬೇಕಲ್ಲ, ಹಾಗೆ ಆ ಕಡೆ ತಿರ್ಕೊಂಡು ಮ್ಯೂಸಿಕ್ ಪ್ಲೇ ಮಾಡ್ತಿರ್ತೀನಿ. ಸೊ ಯಾರಾದರೂ ತಪ್ಪು ಮಾಡಿದ್ರೆ ಅವರು ಔಟ್ ಆಗ್ತಾರೆ. ಬಟ್ ಈಗ ಫಸ್ಟ್ ಒಂದು ಡೆಮೋ ರೌಂಡ್ ನೋಡೋಣ ವಿತ್ ಮ್ಯೂಸಿಕ್. ರೆಡಿ, ಸ್ಟಾರ್ಟ್. ಫಸ್ಟಿಗೆ ಔಟ್ ಆದ. ತೆಗಿಂಗಿಲ್ಲ ಮೇಡಮ್ ಬರ್ತಾರೆ. ಬನ್ನಿ ಕಂಟಿನ್ಯೂ. ಮ್ಯೂಸಿಕ್ ಸ್ಟಾಪ್ ಆದಾಗ ನಮ್ಮ ಬ್ರೈಡು ಗ್ರೂಮೇ ಔಟ್ ಆಗ್ತಿದ್ರು. ಆ್ಯಕ್ಚುಯಲ್ ರೌಂಡ್ ಅಂತ ಕೇಳ್ಕೊಳ್ತೀನಿ. ರೆಡಿ, ಸ್ಟಾರ್ಟ್. ಯಾರು ಔಟ್ ಆದ್ರು? ಸಿದ್ದೇಶ್ ಸರ್ ಮತ್ತೆ ಸಿಂಧು. ಸಿದ್ದೇಶ್ ಸರ್, ಸಿಂಧು ಮ್ಯಾಮ್ ಔಟ್ ಆಗಿದ್ದಾರೆ. ಚಪ್ಪಾಳೆ ಬರಲಿ ಜೋರಾಗಿ ಇಬ್ಬರಿಗೂ. ಥ್ಯಾಂಕ್ ಯು. ಪ್ಲೀಸ್ ಇಬ್ಬರು ಕೂತ್ಕೊಳ್ಳಿ, ಮತ್ತೆ ಕರಿತೀನಿ. ಎದುರುಗಡೆ ಹಸ್ಬೆಂಡ್ ಇರಬಾರ್ದು, ಆ ಥರ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾರು ಒಬ್ರು ಇರಲೇಬೇಕು. ಸೂಪರ್. ಈಗೇನು ಮಾಡ್ತೀನಿ ಸರ್, ಹಾಕ್ಕೊಳ್ಳಿ ಸರ್. ರೆಡಿ, ಕಂಟಿನ್ಯೂ ಮಾಡೋಣ. ಸ್ಟಾರ್ಟ್. ರಾತ್ರಿ ಕುಡ್ಕೊಂಡು ಬಂದ್ರೆ ಭಾರಿ ಖುಷಿ ಮರ್ರ ನಂಗೆ ನನ್ನ ಸರ್ ಕ್ವಾಲಿಟಿ ಚೆಕ್ ಮಾಡ್ತಿದ್ರಾ? ಇನ್ನೊಂದ್ಸತಿ ಅಂತೆ ಕೆಳಗೆ ಬಿತ್ತಾ? ನೀವು ಹೇಳದ್ಮೇಲೆ ಮುಗ್ದೋಯ್ತು. ಈಗಿಂದ ಹಂಗೆಲ್ಲ ಇನ್ನೊಂದು ಚಾನ್ಸ್ ಇಲ್ಲ. ಓಕೆನಾ? ಇದೊಂದು ಲಾಸ್ಟು ಸರ್. ಓಕೆ, ನೀವೇ ಹಾಕ್ಕೊಳ್ಳಿ. ರೆಡಿ, ಕಂಟಿನ್ಯೂ ಮಾಡೋಣ. ಸ್ಟಾರ್ಟ್. ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಕ್ಕ ಬಂದ್ರೆ ಟಿವಿ ರೇಡಿಯೋ ಎಂತ ಬೇಡ ಅವಳು ಬಾರಗಿದ್ರೆ ಅವಳು ಉಂಟೆ ಇಲ್ಲ. ಅವ್ರ ಕೈಯಲ್ಲಿತ್ತು ಪೇಟ ಕರೆಕ್ಟಾಗಿ. ಮ್ಯಾಮ್ ನಿಮ್ಮ ಹೆಸರು? ವರ್ಷ. ಪ್ರವೀಣ್ ಸರ್. ಹಾಗೆ ವರ್ಷ ಮ್ಯಾಮ್ ಬರಲಿ, ಚಪ್ಪಾಳೆ ಜೋರಾಗಿ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು. ಪ್ಲೀಸ್ ಕೂತ್ಕೊಳ್ಳಿ, ಮತ್ತೆ ಕರಿತೀನಿ ಇಬ್ರು. ಕ್ರಾಸ್ ಚೆಕ್. ಮ್ಯಾಮ್ ನೀವೇ ಹಾಕ್ಕೊಳ್ಳಿ ಮ್ಯಾಮ್. ಕಂಟಿನ್ಯೂ ಮಾಡೋಣ. ರೆಡಿ, ಸ್ಟಾರ್ಟ್. ನಾನು ಊಟ ಮಾಡ್ದೆ ನನ್ನಕ್ಕಿಂತ ಚೂರು ದಪ್ಪಾರು ನಂಗೆ ಅಡ್ಡಿಲ್ಲ ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬರ್ತಿಲ್ಲ ಅವಳು ಸೀರೆ ಉಟ್ಕ ಬಂದು ಎದ್ರಿ ನಿಂತು ಕೂಡ್ಲೆ ಮನ್ಸು ಹೇಳತ್ತೊಂದು ಮಾತು. ಔಟ್ ಆಗ್ಬಿಟ್ರಲ್ಲ ಸರ್. ಅದಲ್ಲೇ ಇತ್ತು ಆಗ್ಲಿಂದನು ಪೇಟ. ವಿನುತಾ. ವಿಜಯ್. ವಿನುತಾ ಮ್ಯಾಮ್ ಎಲ್ಲ ಸೇಮ್ ಲೆಟ್ರಿಂದನೇ ಸ್ಟಾರ್ಟ್ ಆಗುತ್ತಾ ನಿಮ್ಮ ಎಲ್ಲರ ಹೆಸರು? ಹಂಗೇನಿಲ್ಲ. ಸೂಪರ್, ಚಪ್ಪಾಳೆ ಬರಲಿ ಜೋರಾಗಿ. ಚೆನ್ನಾಗಿ ಆಡಿದ್ದಾರೆ ಇಬ್ಬರು. ಸರ್ ಹಾಕ್ಕೊಳ್ಳಿ ಸರ್. ಹ್ಞೂ ಸರ್. ಮತ್ತೆ ಕಂಟಿನ್ಯೂ ಮಾಡೋಣ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ರೆಡಿ, ಸ್ಟಾರ್ಟ್. ಚಂದ 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 ನನ್ನ ಹೆಂಡತಿ ಮೂಗಿನ ತುದಿಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಚಂದ 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 ಚಂದ. ಜಸ್ಟ್ ಮಿಸ್ ಅಲ್ಲ ಅವರು. ನಿಮ್ಮ ಹೆಸರು? ವಿನಯ್ ಕುಮುದ. ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಪ್ಲೀಸ್ ಕೂತ್ಕೊಳ್ಳಿ, ಮತ್ತೆ ಕರಿತೀನಿ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ರೆಡಿ, ಸ್ಟಾರ್ಟ್.
ಯಾರು ಏನು ಮಾಡಿದ್ರು? ಇವರಾ? ಯಾಕೆ ಮೇಡಮ್ ಹಂಗಾಯ್ತು? ಕನ್ಫ್ಯೂಸ್ ಆಯ್ತಾ? ನಿಮ್ಮ ಹೆಸರು ಮ್ಯಾಮ್? ರೂಪಾ ಶಿವಕುಮಾರ್. ರೂಪಾ ಮ್ಯಾಮ್ ಹಾಗೆ ಶಿವಕುಮಾರ್ ಸರಿಗೆ ಬರಲಿ ಜೋರದ ಚಪ್ಪಾಳೆ ತಗೊಳ್ಳಿ ಮ್ಯಾಮ್. ಓಕೆ, ಈಗ ಸರ್ ಆ ಕಡೆ ಹೋಗಿ ಸರ್, ಲಾಸ್ಟಿಗೆ ನೀವು ಇಲ್ಲೇ ಇರಿ. ಮತ್ತೆ ಪೇಟ ಹಾಕಿದ್ಮೇಲೆ ಇಲ್ಲಿಗೆ ಹೋಗಿ ನಿಂತ್ಕೋಬೇಕು ನೀವು, ಹತ್ತತ್ರ ಬರೋಂಗಿಲ್ಲ. ಓಕೆನಾ? ಇದೇ ಫೈನಲ್ ಪಾಯಿಂಟು, ಇನಿಷಿಯಲ್ ಪಾಯಿಂಟ್ ಹಾಕಿದ್ಮೇಲೆ ಮತ್ತೆ ವಾಪಸ್ ಅಲ್ಲೇ ಹೋಗಬೇಕು. ರೆಡಿ ಸ್ಟಾರ್ಟ್. ಇವರಾ ಅವರಾ? ಸರ್ ಫಸ್ಟಿಗೆ ಒಂದು ಚಾನ್ಸ್ ಕೊಟ್ಮೇಲೆ ನೀವು ವಿರಾಟ್ ಕೊಹ್ಲಿ ಥರ ಸೆಂಚುರಿ ಹೊಡಿತೀರಾ ಅಂದ್ಕೊಂಡ್ರೆ, ಬಟ್ ಆದ್ರೂ ಲಕ್ಷ್ಮಿ ರಿತೇಶ್. ಲಕ್ಷ್ಮಿ ಹಾಗೆ ರಿತೇಶ್ ಅವರು ಈ ಗೇಮಲ್ಲಿ ಸೆಕೆಂಡ್ ರನ್ನರ್ಸ್ ಆಗಿದ್ದಾರೆ. ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಇಬ್ಬರಿಗೂ. ಮ್ಯಾಮ್ ಸರ್ರಿಗೊಂದು ಕೊಡಿ. ಓಕೆ, ಈಗ ಸರ್ ಆ ಕಡೆ ಇನ್ನು ಡನ್. ಫೈನಲ್ ರೌಂಡ್ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನೀವು ಪೇಟ ಹಾಕೋದ್ರಿಂದ ಸ್ಟಾರ್ಟ್ ಮಾಡೋಣ. ರೆಡಿ ಸ್ಟಾರ್ಟ್. ಯಾರು ಔಟ್ ಆಗಿದ್ದು? ಅವ್ರು ಔಟ್ ಆಗ್ಬಿಟ್ರಾ? ಬ್ರೈಡ್ ಗ್ರೂಮನ್ನು ವಿನ್ ಮಾಡಿಸ್ಬೇಕು ಅಂತ ನೀವೇ ಔಟ್ ಆಗ್ಬಿಟ್ರಾ? ಹಂಗೆ ಕರಣ್. ಸೂಪರ್. ಸೊ ಥ್ಯಾಂಕ್ ಯು. ಈಗ ನೀವು ರನ್ನರ್ಸ್ ಅಲ್ವಾ, ನೀವೇ ಈಗ ಬ್ರೈಡು ಮತ್ತು ಗ್ರೂಮ್ ವಿನ್ನರ್ಸಿಗೆ ಚಾಕ್ಲೇಟ್ ಕೊಡಬೇಕಪ್ಪ. ಕೊಡಿ. ಚಪ್ಪಾಳೆ ಬರಲಿ ಜೋರಾಗಿ. ವಿನ್ ಆಗಿದ್ದಾರೆ ಬ್ರೈಡ್ ಹಾಗೂ ಗ್ರೂಮ್. मेरा झुमका उठा के लाया यार वे, जो गिरा था बरेली के बाजार में। मैं तो ठुमका लगा के शर्मा गई, बोली घूम कर बता दे के मैं आ गई। मुझको लगा के नाच ले, आजा नाच ले मेरी यार, तू नाच ले, झनक झनक ಕ್ಲಾಪ್ ಬರಲಿ ಜೋರಾಗಿ. झमाझम नाच आजे, धमाधम ढोल बाजे, नॉन स्टॉप हल्ला मचेगा।
ओए नाचो सारे पापा पापा पीपनी पे आजा नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाले सारा जहां बेथलपुर मां सुन ले ओ छोरिया झूमे नगरिया जब जब ये घूमे कमर यार तारी कमर यार तारी कमर यार ಶಿಲ್ಪಾ ಮ್ಯಾಮ್ ಚಪ್ಪಾಳೆ ಬರಲಿ, ಅನುಷಾ. ಅನುಷ್ ಅವ್ರಿಗೆ ಚಪ್ಪಾಳೆ ಬರಲಿ, ಉನ್ನತಿ ಅವ್ರಿಗೆ ಚಪ್ಪಾಳೆ ಬರಲಿ, ಹಾಗೂ ಸ್ನೇಹ ಸಿರಿ ಅವ್ರಿಗೆ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಹರೀಶ್ ಅವರಿದ್ದಾರ, ಎಲ್ಲಿದ್ದಾರೆ? ಓಕೆ, ಅವ್ರು ಬರಲಿ. ನೆಕ್ಸ್ಟ್ ಗೇಮ್ಗೆ ಬ್ರೈಡ್ ಗ್ರೂಮ್ ಅಂತಿಲ್ಲ, ಬಟ್ ಅಂದರೆ ಬ್ರೈಡ್ ವರ್ಸಸ್ ಟೀಮ್ ಗ್ರೂಮ್ ಇಲ್ಲ. ಬ್ರೈಡ್ ಕಡೆಯಿಂದ 4 ಜನ ಬೇಕು, ಗ್ರೂಮ್ ಕಡೆಯಿಂದ 4 ಜನ, ವರ್ಸಸ್ ಅಲ್ಲ, ಒಟ್ಟಿಗೆ ಸೇರಾಡೋ ಗೇಮ್ ಇದು. ಬನ್ನಿ, ಬ್ರೈಡ್ ಕಡೆಯಿಂದ 4 ಜನ, ಗ್ರೂಮ್ ಕಡೆಯಿಂದ ಬೇಡ, ಬ್ರೈಡ್ ಕಡೆಯಿಂದ 5 ಜನ, ಗ್ರೂಮ್ ಕಡೆಯಿಂದ 5 ಜನ, ವರ್ಸಸ್ ಇಲ್ಲ. ಓಕೆನಾ? ಯಾರು ಬೇಕಾದರೂ ಬರ್ಬೋದು, 18+, ಯಾರು ಬೇಕಾದರೂ ಬರ್ಬೋದು. ವರ್ಸಸ್ ಇಲ್ಲ, ಜೊತೆಗೆ ಟೀಮ್ ಬ್ರೈಡ್ ಆ್ಯಂಡ್ ಟೀಮ್ ಗ್ರೂಮ್. ಬನ್ನಿ, 5 ಜನ ಆರ್ 4 ಜನ, ಬೇಗ, ಆರ್ 5 ಜನ ಬೇಗ ಬನ್ನಿ. ಈಸಿ ಗೇಮ್, ನಿಂತ್ಕೊಂಡು ಆಡೋ ಗೇಮ್, ಓಡಾಡೋದಿಲ್ಲ. ಬನ್ನಿ ಬೇಗ ಬೇಗ. ಇದು ಏನು ಗೊತ್ತಾ, ಆಲ್ಮೋಸ್ಟ್ ಇದು ಇವತ್ತಿನ ಲಾಸ್ಟ್. ಇನ್ನೊಬ್ಬರು ಗ್ರೂಮ್ ಕಡೆ ಬೇಕು ನನಗೆ, ಆಲ್ಟರ್ನೇಟಾಗಿ ನಿಂತ್ಕೋಬೇಕು. ಅಂದರೆ ಹೆಂಗೆ ಅಂದರೆ, ಬ್ರೈಡ್ ಕಡೆಯವರೊಬ್ಬರು, ಗ್ರೂಮ್ ಕಡೆಯವರೊಬ್ಬರು, ಬ್ರೈಡ್ ಕಡೆಯವರು, ಗ್ರೂಮ್, ಆ ಥರ ನಿಂತ್ಕೋಬೇಕು. ಬನ್ನಿ, ನಿಂತ್ಕೊಳ್ಳಿ. ಒಬ್ಬರು ಹಿಂದೆ ಒಬ್ಬೊಬ್ಬರು. ಸ್ಕೂಲಲ್ಲೆಲ್ಲ ಪ್ರೇಯರ್ ಮಾಡೋಕ್ಕೆ ನಿಲ್ತಿದ್ವಲ್ಲ, ಆ ಥರ ನಿಲ್ತೀವಿ. ಓಕೆನಾ? ನಿಂತ್ಕೋತೀವಿ. ನೀವೇನು ಮಾಡಬೇಕು ಅಂದರೆ, ಫಸ್ಟಿಗೆ ನಿಂತಿದ್ದಾರಲ್ಲ ಇವರಿಗೆ ನಾನೇನೋ ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತೀನಿ. ಸೇಮ್ ಆ್ಯಕ್ಷನ್ನ ಮುಂದೆ ಅವ್ರಿಗೆ ಕರೆದು ಬಿಟ್ಟು ಅವರು ತೋರಿಸ್ತಾರೆ. ಮಾತಾಡೋಂಗಿಲ್ಲ ಈ ಗೇಮಲ್ಲಿ, ಒಂದೇ ಸಲ ತೋರಿಸ್ಬೇಕು. ನೀವು ಅಷ್ಟೇ, ಅವ್ರು ತೋರಿಸಿದ್ಮೇಲೆ ನೀವು ನೆಕ್ಸ್ಟ್ ಇರೋರಿಗೆ ಕರಿತೀರಾ. ನಿಮ್ಮ ಹಿಂದೆ ಇರೋರು ನಿಮಗೆ ಕರಿಯೋ ತನಕ ನೀವು ತಿರ್ಗಂಗಿಲ್ಲ. ಏನು ಫಸ್ಟಿಗೆ ಮೆಸೇಜ್ ಕೊಟ್ಟಿರ್ತೀನಿ ಅದು ಇಷ್ಟು ಜನನು ಔಟು. ಓಕೆನಾ? ಸ್ಟಾರ್ಟ್ ಮಾಡೋಣ. ನಿಮಗೆ ಮಾತ್ರ 2 ಸತಿ ತೋರಿಸೋದು. ನೀವೆಲ್ಲರಿಗೂ, ನೀವು ಅವ್ರಿಗೆ ಒಂದೇ ಸತಿ ತೋರಿಸ್ಬೇಕು, ಎಲ್ಲ ಒಂದೊಂದೇ ಸತಿ ತೋರಿಸ್ಬೇಕು. ಓಕೆನಾ? ರೆಡಿ? ಎಲ್ಲ ಆ ಕಡೆ ತಿರ್ಕೊಳ್ಳಿ, ರೈಟ್ ಸೈಡ್. ಈಗಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಹಿಂದೆ ಇರೋರು ನಿಮಗೆ ಕರಿಯೋ ತನಕ ನೀವು ತಿರುಗಿ ನೋಡಂಗಿಲ್ಲ. ಓಕೆ, ಒಂದೊಂದು ಹೆಜ್ಜೆ ಮುಂದೆ ಹೋಗೋಣ, ಹಾಗೆ ಒಂದೊಂದು ಹೆಜ್ಜೆ. ಹಾಂ, ಡನ್. ಹಾಂ, ಸ್ಟಾರ್ಟ್ ಮಾಡೋಣ. ಎಸ್, ರೆಡಿ. ಇಲ್ಲ ಮಾಡ್ಬೇಕು ತಾನೆ, ಮಾಡ್ಬೇಕು. ಮತ್ತೆ ತೋರಿಸ್ಬೇಕೀಗ. ಇಷ್ಟೇ. ಇಲ್ಲ, ಓಕೆ, ನಿಮ್ಮ ಚಾಯ್ಸ್ ಅದು. ಸರಿನಾ? ನೀವು ಮಾಡಿದ್ದನ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಈಗ. ಹಾಂ, ಓಕೆನಾ? ಎಸ್, ಸ್ಟಾರ್ಟ್ ಮಾಡೋಣ ಈಗ. ನೋಡೋಣ ಕರೆಕ್ಟಾಗಿ ಈ ಮೆಸೇಜ್ ಅಲ್ಲಿ ತನಕ ಪಾಸ್ ಆಗುತ್ತಾ ಅಂತ ಹೇಳ್ಬಿಟ್ಟು. ರೆಡಿ? ಈಗಿಂದ ಯಾರು ಮಾತಾಡೋಂಗಿಲ್ಲ, ನಿಮ್ಮ ಹಿಂದೆ ಇರೋರು ಕರೆಯೋ ತನಕ ನೀವು ತಿರುಗಿ ನೋಡೋ ಹಾಗಿಲ್ಲ. ರೆಡಿ? ಸ್ಟಾರ್ಟ್. ಅಷ್ಟೇ, ಡನ್. ನೆಕ್ಸ್ಟ್ ನೀವು. ತಿರುಗಿ ಸರ್, ಪೂರ್ತಿ ತಿರುಗಿ. ಹಾಂ, ನೆಕ್ಸ್ಟು. ಬನ್ನಿ. ಫಸ್ಟ್ ಹೇಳಿದ್ವಲ್ಲ, ಬನ್ನಿ. ಓಕೆ, ಎಲ್ಲ ಕಣ್ಣು ತುಂಬ್ಕೊಳ್ಳಿ ಏನು ಹೇಳ್ಕೊಟ್ಟಿದೆ ಅಂತೇಳಿ. ಫೈನಲ್ ಮೆಸೇಜ್ ತಲುಪಿದ್ದೀಗ ಆಕಾಶ್ ಅವ್ರು ತೋರಿಸ್ತಾರೆ. ರೆಡಿ?
ನೇಹ ಅವರೀಗ ಫಸ್ಟಿಗೆ ನಾನು ಹೇಳಿದೆ ಅನ್ನೋದನ್ನು ತೋರಿಸ್ತಾರೆ. ಒಂದು ಕೆಲಸ ಮಾಡೋಣ, ಎಲ್ಲ ಮುಂದೆ ಬನ್ನಿ ಹೇಳ್ತೀನಿ, ಎಲ್ಲ ಮುಂದೆ ಬನ್ನಿ ಎಲ್ಲರೂ ನೀವು ಇಷ್ಟು ಜನ. ಹಾಂ ರೆಡಿ. ನೇಹ ಅವರೀಗ ಮುಂದೆ ಬನ್ನಿ, ಇಲ್ಲ ಮುಂದೆ ನೀವು ನೋಡ್ಕೋಬೇಕೀಗ ಅವ್ರ ಕಡೆ ಫೇಸಿಂಗ್. ರೆಡಿ ಸ್ಟಾರ್ಟ್. ಸರ್ ಯೋಚನೆ ಮಾಡ್ತಿದ್ದಾರೆ, ಇಷ್ಟೆಲ್ಲ ಬರಲಿಲ್ಲಲ್ಲ ನನ್ನ ತನಕ, ಇದೊಂದೇ ಬಂದಿದ್ದಲ್ಲ ನನ್ನ ತನಕ ಅಂತ. ಮಧ್ಯದಲ್ಲೆಲ್ಲ ಮಿಸ್ ಆಗ್ಬಿಡುತ್ತೆ ಸರ್. ಬಟ್ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಎಲ್ರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕುತ್ಕೊಳ್ಳಿ, ಮತ್ತೆ ಕರಿತೀನಿ ಅಂತ ಹೇಳ್ತಾ ಈಗ ಹರೀಶ್ ಅವರು ಪ್ಲೀಸ್ ಆನ್ ಸ್ಟೇಜ್ ಬರಬೇಕು ಅಂತ ರಿಕ್ವೆಸ್ಟ್. ಸೊ ಸ್ಟ್ಯಾಂಡಪ್ ಕಾಮಿಡಿ ಸೆಷನ್ ಅಂದರೆ ಎಲ್ರೂ ನಗ್ಸೋದಕ್ಕೆ ಹರೀಶ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ರೂಮ್ನಲ್ಲಿ ನಡೆದಂಥ ಘಟನೆ. ಶಿವ ಶರ್ಮ ಅಣ್ಣ ಮತ್ತು ನಾವೆಲ್ಲ ರೂಮ್ಮೇಟ್ಸು. ಸೊ ಅವ್ರ ರೂಮ್ನಲ್ಲಿ ಮದುವೆ ಅವರು ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಅಂದರೆ ಮನೆಗೆ 3 ಸೇರಿ ಮನೆ ಮಾಡಿದ್ರು, ಆಕಾಶ್, ಸುಮುಖ್ ಮತ್ತು ಶಿವಶರ್ಮ ಅಂತ ಹೇಳಿ 3 ಸೇರಿ ಒಂದು ಮನೆ ಮಾಡಿದಾಗ ಅವ್ರು ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಅದು ಏನು ಅಂತಂದು ಹೇಳಿ ಇವತ್ತು ನಾನು ಒಂದು ಕ್ರೈಮ್ ಸ್ಟೋರಿ ವಾಯ್ಸಲ್ಲಿ ಹೇಳಿಕ್ಕೆ ಬಂದಿದ್ದೀನಿ. ಪ್ರಿಯ ವೀಕ್ಷಕರೇ, ಇದೊಂದು ರೂಮ್ ಒಪ್ಪಂದದ ರಹಸ್ಯ. ಬೆಂಗಳೂರು ಇದು ಅವಕಾಶ ಮತ್ತು ಕನಸುಗಳ ನಗರ. ಆದರೆ ಈ ನಗರದ ಒಂದು ರೂಮಿನಲ್ಲಿ ನಡೆದ ಒಂದು ಘಟನೆ ಇಂದಿಗೂ ನನ್ನ ಮನಸ್ಸನ್ನು ಕಾಡುತ್ತಿದೆ. 3 ಯುವಕರು, ಒಂದು ರೂಮು, ಒಂದು ಅಪಾಯಕಾರಿ ಒಪ್ಪಂದ. ಆಕಾಶ್ ಮತ್ತು ಸುಮುಖ ಮತ್ತು ಶಿವಶರ್ಮ. ರೂಮ್ ಚೆನ್ನಾಗಿಯೇ ಇತ್ತು, ಬಾಡಿಗೆ ಕಡಿಮೆ ಇತ್ತು, 3 ಖುಷಿ ಇತ್ತು. ಆದರೆ ಒಂದು ರಾತ್ರಿ ಒಂದು ಒಪ್ಪಂದ ಆಯಿತು. ಯಾರು ಮೊದಲು ಮದುವೆ ಆಗುತ್ತಾರೋ ಅವರು ಈ ರೂಮಿನಲ್ಲಿಯೇ ಉಳಿಯುತ್ತಾರೆ. ಉಳಿದ 2 ಸ್ನೇಹಿತರು ಮಾತ್ರ ಈ ರೂಮಿನ ಹೊರಗೆ ಹೋಗುತ್ತಾರೆ. 3 ನಕ್ಕರು ಮತ್ತು 3 ಈ ಒಪ್ಪಂದಕ್ಕೆ ಒಪ್ಪಿದರು. 3 ಮನಸ್ಸಿನಲ್ಲಿ ಒಂದೇ ಆಲೋಚನೆ, ನಾನಂತೂ ಕೊನೆಯಲ್ಲೇ ಮದುವೆ ಆಗ್ತೇನೆ, ರೂಮು ನನ್ನದೇ ಎಂದು. ಆದರೆ ಭವಿಷ್ಯ ಬೇರೆದನ್ನೇ ಬರೆದಿತ್ತು. ಈಗ ಈ ಪ್ರಕರಣದಲ್ಲಿ ಬರುವ ವ್ಯಕ್ತಿಗಳ ಪರಿಚಯ ಮಾಡ್ತೀನಿ ಕೇಳಿ. ಪ್ರಿಯ ವೀಕ್ಷಕರೇ, ಆಕಾಶ್ ಈತ ಮದುವೆ ಎಂಬ ಪದ ಕೇಳಿದರೆ ಒಂದು ಉತ್ತರ ಹೇಳುತ್ತಾನೆ, ಇದೆಲ್ಲ ಮಾಯೆ ಎಂದು. ಬೆಳಗ್ಗೆ ಎದ್ದರೆ ಯೋಗ, ಸಂಜೆ ಆಧ್ಯಾತ್ಮ, ರಾತ್ರಿ ಧ್ಯಾನದಲ್ಲಿ ತೊಡಗಿರುತ್ತಾನೆ. ರೂಮಿನಲ್ಲಿ ಯಾವಾಗಲೂ ಶಾಂತ ಚಿತ್ತ, ಸ್ವಲ್ಪ ಸಮಯ ಸಿಕ್ಕರೆ ಸಾಕು ಧ್ಯಾನದಲ್ಲಿ ಮಗ್ನನಾಗಿ ಬಿಡುತ್ತಿದ್ದ. ತನಿಖಾ ತಂಡದ ತೀರ್ಮಾನ, ಆಕಾಶ್ಗೆ ಹುಡುಗಿ ಸಿಗಬೇಕಾದರೆ ಆಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಬೇಕು ಮತ್ತು ಮದುವೆ ಮಾಯೆ ಅಲ್ಲ ಎಂದು ಆತನಿಗೆ ಮನವರಿಕೆ ಮಾಡಿಸಬೇಕು. 2ನೇ ವ್ಯಕ್ತಿ ಸುಮುಖ. ಈತ ಒಂದು ವಿಚಿತ್ರ ಪ್ರಕರಣ. ಪ್ರಿಯ ವೀಕ್ಷಕರೇ, ಒಂದೆಡೆ ಫೋನಿನಲ್ಲಿ ಹಳೆಯ ಹುಡುಗಿಯ ಫೋಟೋ ನೋಡುತ್ತಾ ನಿಟ್ಟಿರಿಸಿರು ಬಿಡುತ್ತಿದ್ದ. ಆದರೆ ಮತ್ತೊಂದೆಡೆ ಪ್ರತಿ ತಿಂಗಳು ಆನ್ಲೈನಲ್ಲಿ ಆರ್ಡರ್ ಮಾಡುತ್ತಾನೆ. ಅದು ಹುಡುಗಿಗೆ ಗಿಫ್ಟ್ ಅಲ್ಲ, ಆತ ಗೇಮ್ ಲವರ್. ಗೇಮ್ಗೆ ಬೇಕಾದ ಎಲ್ಲ ವಸ್ತುಗಳನ್ನು ಆತ ಪ್ರತಿ ತಿಂಗಳು ಆರ್ಡರ್ ಮಾಡುತ್ತಿದ್ದ. ತನಿಖಾ ತಂಡದ ತೀರ್ಮಾನ, ಸುಮುಖನ ಮನಸ್ಸಿನಲ್ಲಿ ಹುಡುಗಿ ಇದ್ದಾಳೆ, ಆದರೆ ಕೈಯಲ್ಲಿ ಗೇಮಿಂಗ್ ಕಂಟ್ರೋಲರ್ ಇದೆ. ಮತ್ತು ಇನ್ನು ಶಿವಶರ್ಮ, ಈತನೇ ನಮ್ಮ ಕಥಾನಾಯಕ. ಈತನಿಗೆ ಒಂದೇ ಹುಚ್ಚು, ಕಲಿಯಬೇಕು, ಬೆಳೆಯಬೇಕು, ಗಳಿಸಬೇಕು. ಆಕಾಶ್ ಒಮ್ಮೆ ಹೇಳಿದ್ದ, ಶಿವಶರ್ಮ ಊಟ ಮಾಡುವಾಗಲೂ ಲ್ಯಾಪ್ಟಾಪ್ ನೋಡ್ತಾ ಇರ್ತಾನೆ, ಇವನಿಗೆ ಹುಡುಗಿ ನೋಡಲು ಟೈಮ್ ಇಲ್ಲ ಎಂದು. ಹಾಗಾಗಿ ಮದುವೆ ಟೈಮ್ ಎಲ್ಲಿದೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಒಂದು ದಿನ ಕೆಲಸ ಮಾಡುತ್ತಾ ಮೀನಾ ಎಂಬ ಹುಡುಗಿಯನ್ನು ಪಟಾಯಿಸಿದ್ದ. ಕಲಿಯುವ ಹುಚ್ಚಿನ ಜೊತೆ ಪ್ರೀತಿಯನ್ನು ಕಲಿತ, ಗಳಿಸುವ ಜೊತೆ ಮನಸ್ಸನ್ನು ಗೆದ್ದ. ಪ್ರೀತಿ ಮಾಡದಿರಿ, ಮಾಡಲು ಬಿಡದಿರಿ ಎಂಬ ಆಕಾಶನ ಮಾತಿಗೆ ತದ್ವಿರುದ್ಧವಾಗಿ ಆತ ಮೀನಾ ಎಂಬ ಹುಡುಗಿಯ ಗಾಳಕ್ಕೆ ಬಿದ್ದಿದ್ದ ಮತ್ತು ಒಂದು ದಿನ ಘೋಷಿಸಿದ, ನಾನು ಮದುವೆ ಆಗ್ತಾ ಇದ್ದೇನೆ ಎಂದು. ಹೀಗಂದ ಆ ಕ್ಷಣ ಆಕಾಶ್ ಧ್ಯಾನ ನಿಲ್ಲಿಸಿದ. ಸುಮುಖ ಗೇಮ್ ಪಾಸ್ ಮಾಡಿದ. ಹಳೆಯ ಹುಡುಗಿ ಫೋಟೋ ಕೆಳಗೆ ಬಿತ್ತು. 2 ಮುಖದ ಮೇಲೆ ಮೊದಲು ಆಘಾತ,
ನಂತರ ದುಃಖ, ನಂತರ ರೂಮ್ ಒಪ್ಪಂದದ ನೆನಪು. ಆಕಾಶ್ ಹೇಳಿದ ಇದೆಲ್ಲ ಮಾಯೆ ಎಂದು, ಸುಮುಖ ಹೇಳಿದ ಗೇಮ್ ಓವರ್ ಎಂದು. ಒಬ್ಬ ಯೋಗ ಮಾಡಿದ, ಇನ್ನೊಬ್ಬ ಗೇಮ್ ಮಾಡಿದ. ಆದರೆ ಶಿವಶರ್ಮ ಮೀನಾ ಎಂಬ ಹುಡುಗಿಯನ್ನು ಪಟಾಯಿಸಿದ. ಕೊನೆಗೂ ರೂಮ್ ತನ್ನದಾಗಿಸಿಕೊಂಡ. ಶಿವಶರ್ಮ ಮತ್ತು ಮೀನಾ ಅವರಿಗೆ ನಿಮ್ಮ ಜೀವನ ಸದಾ ಸುಖಮಯವಾಗಿರಲಿ. ಹೃದಯಪೂರ್ವಕ ಶುಭಾಶಯಗಳು. ಆಕಾಶ್ ಹೊಸ ರೂಮಿನಲ್ಲಿ ಯೋಗ ಚೆನ್ನಾಗಿ ನಡೆಯಲಿ. ಸುಮುಖ ಹೊಸ ರೂಮಿನಲ್ಲಿ ವೈಫೈ ವೇಗವಾಗಿರಲಿ. ಮತ್ತು ನಿಮ್ಮಿಬ್ಬರ ಮದುವೆ ಬೇಗ ಆಗಲಿ. ಇಲ್ಲದಿದ್ದರೆ ಮದುವೆ ರೂಮ್ ಒಪ್ಪಂದದಲ್ಲಿ ನೀವೇ ಸೋಲುತ್ತೀರಿ. ಇದು ಹರೀಶ್ ವರದಿ. ಈ ಪ್ರಕರಣ ಇಲ್ಲಿಗೆ ಮುಕ್ತಾಯ. ಸ್ಕ್ರಿಪ್ಟೇ ರೆಡಿ ಮಾಡ್ಕೊಂಡ್ಬಂದ್ಬಿಟ್ಟಿದಾರಲ್ಲ ಬ್ರೋ ಅವರು. ನಿಜ ನಡೆದಿದ್ದ ಇದು? ಪಟ ಇಸ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಅದು ನಿಜನಾ? ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ರು. ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಯಾರಿಬ್ರು? ಸುಮುಖ ಮತ್ತೆ ಆಕಾಶ್. ಸುಮುಖ ಆಕಾಶ್ ಬಂದಿಲ್ಲ, ಬೇಜಾರಾಗ್ತಿದೆ. ಅವ್ರು ಬರ್ಬೇಕು. ಅವ್ರು ರೂಮ್ ಹುಡುಕ್ತಾ ಇದ್ದಾರೆ ಸದ್ಯ. ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ರು. ಕಾಮಿಡಿ ಟೈಮಿಂಗು, ವಾವ್ ಫ್ಯಾಕ್ಟರ್ಸ್ ಎಲ್ಲ ಸಖತ್ತಾಗಿದೆ. ಹರೀಶ್ ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಕುತ್ಕೊಳ್ಳಿ ಹರೀಶ್ ಅವರೇ. ಆಮೇಲೆ ಡ್ಯಾನ್ಸ್ ಸೆಷನಲ್ಲಿ ಡ್ಯಾನ್ಸ್ ಮಾಡಬೇಕಾಯ್ತಾ? ಮಾಡ್ತಾರೆ. ಆ್ಯಂಕರ್ ಥರ ಅಲ್ಲ, ನಾರ್ಮಲಾಗೆ ಮಾಡಿ. ಈಗ ರಿಪೋರ್ಟ್ರ್ ಥರ ಡ್ಯಾನ್ಸ್ ಮಾಡಿಸೋಣ, ಮೈಕ್ ಕೊಟ್ಬಿಟ್ಟು. ಓಕೆ, ಸೂಪರ್. ಸೊ ಇವತ್ತಿನ ಹೈಲೈಟ್ ಪರ್ಫಾರ್ಮೆನ್ಸ್ ಇನ್ನೊಂದು. ಈಗ ಆನ್ ಸ್ಟೇಜ್ ಪರ್ಫಾರ್ಮ್ ಮಾಡೋದಕ್ಕೆ ನಮ್ಮ ಬ್ರೈಡ್ ಹಾಗೂ ಗ್ರೂಮ್ನ ಆನ್ ಸ್ಟೇಜ್ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ. ಒಂದು ಕಪಲ್ ಡ್ಯಾನ್ಸ್ ಜೊತೆಗೆ ಇಬ್ಬರು ಸ್ಟೇಜಿಗೆ ಬರ್ತಾ ಇದ್ದಾರೆ, ಪರ್ಫಾರ್ಮ್ ಮಾಡ್ತಾರೆ. ನಾನೇನು ಗೊತ್ತಾ, ಈಗ ಕರೆಕ್ಟಾಗಿ ಎಲ್ಲರೂ ಚಪ್ಪಲ್ ಹೊಡೆಯೋದಕ್ಕೆ ಅವರಿಬ್ರನ್ನ ಕರೆಯೋದೇ ಇಲ್ಲ ಸ್ಟೇಜ್ ಮೇಲೆ. ನಾನು ಮಾಡ್ಕೊಂಡು ಅವರ ಪರ್ಫಾರ್ಮೆನ್ಸ್ನ ನೋಡ್ಕೊಂಬರೋಣ. ಚಪ್ಪಾಳೆ ಬರಲಿ ಜೋರಾಗಿ ಇಬ್ಬರಿಗೂ ಕೂಡ. शुरू करें। कब मैंने ये सोचा था, कब मैंने ये जाना था, कब मैंने ये सोचा था, कब मैंने ये जाना था। तुम इतने बदल जाओगे, तुम इतना मुझे चाहोगे, तुम इतना प्यार करोगे, तुम यूं इकरार करोगे मेरे महबूब मेरे साथ। शुक्रिया मेहरबानी बिन पूछे मेरा नाम और पता, रस्मों को रख के परे। चार कदम, बस चार कदम, चल दो ना साथ मेरे। बिन कुछ कहे, बिन कुछ सुने, हाथों में हाथ लिए। चार कदम, बस चार कदम, चल दो ना साथ मेरे। बिन कुछ कहे, बिन कुछ सुने, हाथों में हाथ लिए। चार कदम, बस चार कदम, चल दो ना साथ मेरे। ಪರ್ಫಾರ್ಮೆನ್ಸಿಗೆ ಒಂದು ಚಪ್ಪಾಳೆ ಬರಬೇಕು ಫಸ್ಟ್ ಆಫ್ ಆಲ್ ಜೋರಾಗಿ. 3, 4 ಆರತಕ್ಷತೆ ಮತ್ತು ಮುಹೂರ್ತ, ಬರೀ ಮುಹೂರ್ತ. ಅವರು ಎಂಗೇಜ್ಮೆಂಟ್ ಅಂದ್ಕೊಂಡ್ರು ಪಾಪ. ಸೊ 3, 4 ಅಂದರೆ 4ನೇ ತಾರೀಕು ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ ಜೋಡಿ. ಸೊ ಅವರಿಗೆ ಎಲ್ಲರೂ ಸೇರಿ ವಿಶ್ ಮಾಡೋಣ, ಓಕೆನಾ? ಕಂಗ್ರ್ಯಾಚುಲೇಷನ್ಸ್ ಅಂತ, ಓಕೆನಾ? ರೆಡಿ? ನಾನು ಕೌಂಟೌನ್ ಕೊಡ್ತೀನಿ, 3, 2, 1 ಅಂತ. ಕೌಂಟೌನ್ ಮುಗಿದ ತಕ್ಷಣ ಎಲ್ಲ ಒಟ್ಟಿಗೆ ಏನು ಕರಿತೀರ ಇವರಿಗೆ ನಿಕ್ ನೇಮು? ಹಾಂ, ಇವ್ರು ಮುನ್ನಾನಾ? ಅವರು ಮುನ್ನಾನಾ? ಹ್ಞೂ, ಇವರು ಮುನ್ನ. ಕಂಗ್ರ್ಯಾಚುಲೇಷನ್ಸ್ ಮುನ್ನ ಅಂತೀರಾ? ಕರೆಕ್ಟಾಗಿ ಹೇಳ್ಬೇಕಪ್ಪ. ಅವ್ರಿಗೆ ಏನು ಕರಿತೀರಾ? ಮುನ್ನ. ಇವರಿಗೆ
ಆದಿ. ಕಂಗ್ರ್ಯಾಚುಲೇಷನ್ಸ್ ಆದಿ ಆ್ಯಂಡ್ ಮುನ್ನ ಅನ್ಬೇಕು, ಸರಿನಾ? ರೆಡಿನಾ? ನಾನು ಕೌಂಟ್ ಡೌನ್ ಕೊಡ್ತೀನಿ, ಎಲ್ಲರೂ ಸೇರಿ ವಿಶ್ ಮಾಡಬೇಕು. ರೆಡಿ ಆ್ಯಂಡ್ ದ ಕೌಂಟ್ ಡೌನ್ ಬಿಗಿನ್ಸ್ ಫ್ರಮ್ 3, 2, 1. ಈಗ ಸ್ವಲ್ಪ ಕೇಳಿಸ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. बहुत ಧನ್ಯವಾದ. 3 ಭಾಷೆನೂ ಆಗೋಯ್ತು. ಸೂಪರ್. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೈನ್ ಇಬ್ಬರಿಗೂ ಕೂಡ. ನಾನು ಶಿವ್ ಶರ್ಮನ ಸೀನಿಯರ್ ಇಂಜಿನಿಯರಿಂಗಲ್ಲಿ. ಸೊ ಉನ್ನತಿಯವರು ನಮ್ಮ ಕಾಲೇಜ್ ಅಂತ ಇವಾಗ ಅವ್ರು ಹೇಳಿದ್ಮೇಲೆ ಗೊತ್ತಾಯಿತು. ಪೆಸೈಡ್ ಕಾಲೇಜಲ್ಲೇ ನಾವೆಲ್ಲ ಓದಿದ್ದು. ಅವಾಗಿಂದನೂ ವೆಬ್ ಸೀರೀಸು, ಶಾರ್ಟ್ ಮೂವೀಸು ಎಲ್ಲ ತುಂಬ ಮಾಡ್ತಿದ್ವಿ ನಾವೆಲ್ಲ ಸೇರಿಕೊಂಡು. ಸೊ ಇವತ್ತು ಮದುವೆ ಆಗ್ತಾಯಿದೆಯಾ? ಕಂಗ್ರ್ಯಾಚುಲೇಷನ್ಸ್. ಎಸ್. ಸೊ ಇವಾಗ ಇವ್ರನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು. ಇವರು ನಮ್ಮ ಕಾಲೇಜ್ ಸೀನಿಯರ್. ನಾವು ಇವ್ರ ಜೊತೆ ತುಂಬ ಶಾರ್ಟ್ ಮೂವೀಸ್ ಮಾಡಿದ್ದೀವಿ, ಎಷ್ಟೋ ಅವಾರ್ಡ್ಗಳನ್ನು ಗೆದ್ದಿದ್ದೀವಿ. ರೀಸೆಂಟಾಗೆ ಇವರು ರಿಷಬ್ ಶೆಟ್ಟಿ ಜೊತೆ ಕಾಂತಾರ ಚಾಪ್ಟರ್ 1ನಲ್ಲಿ 75 ದಿನಗಳ ಕಾಲ ಶೂಟ್ ಮಾಡಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಬಿಳಿ ಪರದೆ ಮೇಲೆ ಬರೋರಿದ್ದಾರೆ. ಇವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ನೀವಿಬ್ಬರು ಜಾಯಿನ್ ಆಗಬೇಕು, ಸರಿನಾ, ಈ ಸೆಷನ್ನಿಗೆ. ನಮ್ಮ ಧನು ಹಾಗೆ ಕಿರಣ್ ಅವರು ಇವಾಗ ಈ ಒಂದು ಡ್ಯಾನ್ಸ್ ಸೆಷನನ್ನು ಕಂಡಕ್ಟ್ ಮಾಡ್ತಾರೆ. ಎಲ್ಲರೂ ಡ್ಯಾನ್ಸ್ ಮಾಡಲೇಬೇಕು, ಯಾಕಂದರೆ ಡ್ಯಾನ್ಸ್ ಸ್ಟೆಪ್ಸ್ ಥರ ಇರಲ್ಲ, ಮೂಮೆಂಟ್ಸ್ ಥರ ಇರುತ್ತೆ, ಈಸಿ ಇರುತ್ತೆ. ಸೊ ಎಲ್ಲರೂ ಸೇರಿಕೊಂಡು ಈ ಸೆಷನಲ್ಲೂ ಮಜಾ ಮಾಡೋಣ, ಓಕೆನಾ? ಸೊ ಅಲ್ಲೇ ನಿಂತ್ಕೊಂಡು ಚೇರನ್ನೆಲ್ಲ ಸ್ವಲ್ಪ ಆ ಕಡೆ ಸೈಡ್ ಮಾಡಿಬಿಡೋಣ. ಈ ಸ್ಟೇಜನ್ನು ಯೂಸ್ ಮಾಡ್ಕೊಳೋಣ, ಅಲ್ಲಿ ಸ್ಪೇಸನ್ನು ಯೂಸ್ ಮಾಡ್ಕೊಳೋಣ. ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಛೊಕ್ಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ, ಇಪ್ಪಲ್ಲಿ ರಾಣಿ ಜೆನ್ನನು ನೋಡಿ ನೀವು ನಾಚಿರಿ, ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋ
ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು, ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು. ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ. ತೊಂದ್ರೆ ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ, ನಾವ್ ನಿಮ್ಮೋರೆ ಪಂಕಜ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಛೋಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ಈ ಪಾಲಿ ರಾಣಿ ಜನ್ನನ್ನು ನೋಡಿ ನೀವು ನಾಚಿರಿ. ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ನಿಮ್ಮನೆಯಲ್ಲಿ ನಾಯಿಗೂ ಡ್ಯಾನ್ಸು ಬರುತ್ತಾ ಬರುತ್ತಾ, ನಿಮ್ಮೂರಲ್ಲಿ ಟಮಟೆಯನ್ನ ಹೊಡೆಯೋಕೆ ಚಾನ್ಸು ಸಿಗುತ್ತಾ ಸಿಗುತ್ತಾ. ಕೇಳಬೇಡ ನನ್ನನ್ನು ಹೊಡಿ ಟಮಟೆಯನ್ನು, ನೆಲ ಡೊಂಕು ಇದ್ರೂನು ಕುಣಿತೀನಿ ನಾನು. ತಪ್ಪು ತಿಳಿಬೇಡ್ರಪ್ಪ ಬಿದ್ದರೆ ಮೈ ಮೇಲೆ. ತೊಂದ್ರೆ ಇಲ್ಲ ಪಂಕಜ, ಬಿದ್ದು ನೋಡು ಪಂಕಜ, ನಾವಿಲ್ವೇನೆ ಪಂಕಜ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಛೋಕ. ಸುಂಟರ ಗಾಳಿ ಡೋಲು ಬಡಿಸಿತು ಹುಡುಗನ್ನ, ಚೆಂಗು ಚೆಂಗಾಲಿ ಚೆಂಗು ಚೆಂಗಾಲಿ ಸೀಲು ಹೊಡೆಸಿತು ಹುಡುಗಿನ. ಕಾಶೀಟು ಕೇಳದೆ ಕನ್ಫರ್ಮ್ ಮಾಡದೆ ಕಚ್ಚಿಕೊಂಡು ಹೋಯ್ತು ಹೃದಯನ. ಕಣ್ಮುಚ್ಚಿ ಕುಂತರು ಕನ್ಫ್ಯೂಸ್ ಆಗಿದ್ದರು, ಕಳಚಿ ಕೊಟ್ಟೆ ಬಿಡ್ತು ಪ್ರೀತಿನ. ತುಂಟರ ಗಾಳಿ ನಮ್ ಸುಂಟರ ಗಾಳಿ. Big dreams start small, from getting your domain to creating your website. ಓಕೆ, ಈಗ ಕಪಲ್ ಜೊತೆಗೆ ಮಾಡಬೇಕು. ಬಾರೆ 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 ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬನ ರಾಣಿ. ಕೋಡಿ ಕೋಡಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಎರಕ ಉಯ್ದ ನನ್ನ ಬೊಂಬೆ ಕಿಲ ಕಿಲವಾಣಿ. ಹೊಯ್ಯಪ್ಪೋ ಯಪ್ಪ ರೂಪ ಇವಳು ನೀಲಾಂಜನ ದೀಪ, ಆಹ ಭೂಮಿಯಾಗೆ ಅಪರೂಪ ಇವಳು ನನ್ನೆಂಡ್ರಯ್ಯ ಭೂಪ. ಎಂಗೌಳ ತುಂಡು ತುಂಡು
ഉണ്ടായവനെ നിന്നും സൂര്യനും ചന്ദ്രനും ഉണ്ടായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ടുന്നില്ല ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല ഇവനെ തൊഴുവാനായി ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണപ്പെട് കത്തിക്കൊണ്ട് വിദ്യാരംഭം കുത്ത് ഹരിശ്രീ തോക്കിൻ കാഞ്ചി വലി ശീലം പണ്ടേ മാറാത്ത വ്യാധി നെഞ്ചിൽ പൂട്ടി വച്ചോ രംഗക്കലി തീരാത്ത വാശി അണ്ണൻ മീശ വെച്ചോരാട്ട പുലി ഇടയാങ്ങൊന്നൊരുക്കും നിന്നൊരുക്കും പണ്ടേ ആപത്ത് കട്ടച്ചോര കൊണ്ട് ജ്യൂസ് അടിച്ച് സോഡാ സർബത്ത് നൊടിയിൽ മതയാനെ നെരുക്കിടും കരുത്ത് ഇവനെ പടച്ചു വിട്ട കടവുള്ളക്ക് 10 ൽ 10 The only way to know is कितने आदमी है रे? सरकार कुत्तों के सामने मत नाचना बसंती, इन कुत्तों के सामने मत नाचो। नाच 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 बसंती नाच 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 बसंती नाच बसंती नाच ಕುಸ್ನ ಸುತ್ತಿ ಮೈಲಾರಕ್ಕೆ ಬಂದೆ ನಾನು ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು ಅರ್ಜೆಂಟ್ ಆಗಿ ಹುಟ್ಟಿರುವೆ ಸೀರೆಯನ್ನು ಅಕ್ಕ ಸೆರಗಿಗೆ ಹಾಕಳ್ರಿ ಗುಂಡು ಪಿನ್ನು ಮೈ ನೇಮ ಬಸಂತಿ ಬಂದ್ರಪ್ಪ ಬೆನ್ ಹತ್ತಿ ಮೈ ನೇಮ ಬಸಂತಿ ನಾನು ಸಿಂಗಲ್ ಸೇವಂತಿ ಮೈಲಾರಕ್ಕೆ ಬಂದೆ ನಾನು ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು बसंती कलराज ಪರಿವಳು 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 MTV ಸುಬ್ಬುಲಕ್ಷ್ಮಿಗೆ ಪರಿವಳು ಪರಿವಳು CTV ಮಾತಗೌಡ್ರಿಗೆ ಪರಿವಳು ಪರಿವಳು ಸೆನ್ಸಾಗಿಲ್ಲದೆ ಎಲ್ಲ ತೋರಿಸೋ ಈ ಚಾನಲ್ ತರ ಕೆಲಸ ಮಾಡುವ ನಾಡು MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು
ಬರಿವಳು CTV ಮದುಗೊಡುಗೆ ಬರಿವಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡೋದು ನಾಳು ಎಲ್ಲ ಜಾಯ್ನ್ ಆಗಬೇಕು 35 ಫ್ರೆಂಡ್ಸ್ ಅವರು ಜಾಯ್ನ್ ಆಗಬೇಕು ಜೊತೆಗೆ ಬನ್ನಿ ಎಲ್ಲ ಇಲ್ಲ ಬಿಡಲ್ಲ ಎಂದು ಬರಲೇಬೇಕೀಗ ಕರ್ಕೊಳ್ಳಿ ಕೂತವರೆಲ್ಲ ಕರ್ಕೊಳ್ಳಿ ಎಬ್ಬಿಸ್ಬಿಡಿ ನಿನ್ನಾಡೆ ನಾನು ಕತ್ತಲಲ್ಲಿ ಬೆಳಕ ಕಂಡೆವು ನನ್ನಾಡೆ ನಾನು ಕತ್ತಿನಲ್ಲಿ ಕಂಡೆವು ಕತ್ತಲಲ್ಲೂ ಬೆಳಕ ಕಂಡೆವು ನನ್ನಾಡೆ ನಾನು ಹತ್ತಿರಲ್ಲೂ ಸುಖ ಕಂಡೆವು ನಿನ್ನಾಡೆ ನಾನು ಬೆಂಕಿಯಲ್ಲಿ ತಂಪು ಕಂಡೆವು ನನ್ನಾಡೆ ನಾನು ಬೆಂಕಿಯಲ್ಲಿ ಕಂಡೆವು ಮೋಹಿಸಿ ಬಂದಾಗ ನಿನ್ನಾಡೆ ನಾನು ಕತ್ತಲಲ್ಲೂ ಬೆಳಕ ಕಂಡೆವು ನನ್ನಾಡೆ ನಾನು ಹತ್ತಿರಲ್ಲೂ ಸುಖ ಕಂಡೆವು ಖುಷಿ ಮಾಡ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬಯೋದಿಲ್ಲ ರಾತ್ರಿ ಕುಡ್ಕೊಂಡು ಬಂದ್ರೆ ಭಾರಿ ಖುಷಿ ಮಾಡ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬಯೋದಿಲ್ಲ ರಾತ್ರಿ ಕುಡ್ಕೊಂಡು ಬಂದ್ರೆ ಅವಳು ಮಾರಾಗಿದ್ರೆ ಅವಳು ಕೈಲ್ಲ ಕಾಡಿ ನಾನು ಊಟ ಮಾಡ್ರೆ ನನ್ನಕ್ಕಿಂತ ಚೂರು ದಪ್ಪ ಅವರು ನಂಗೆ ಅಡ್ಡಿಲ್ಲ ಅವಳು ಕಣ್ಣು ಬಿಟ್ಟರೆ ನಂಗೆ ಮಾತೆ ಬರ್ತಿಲ್ಲ ಅವಳು ಸೀರೆ ಉಟ್ಟ ಬಂದು ಎಲ್ಲಿ ನಿಂತ ಕೂಡ್ಲ ಮನಸ್ಸು ಹೇಳೋದೊಂದು ಮಾತೆ ಚಂದ ನನ್ನ ಹೆಂಡತಿ ಸ್ವಲ್ಪ ಸಿಕ್ಕ ಜಾಸ್ತಿ ನನ್ನ ನೀನು ಗೆಲ್ಲಲಾರೆ ನನ್ನ ನೀನು ಗೆಲ್ಲಲಾರೆ ಇಳಿದು ಗೆಲ್ಲಬೇಕಕ್ಕೆ ಹೋಗಿ ಮನೆಗೆ ಹೋಗುವೆ ನಿನ್ನ ಸಲ್ಲಕ್ಕೆ ಆಸೆಯು ನಿನಗೆ ನನ್ನ ನೀನು ಗೆಲ್ಲಲಾರೆ ಹಿಡಿದು ಛಲವೇದಕ್ಕೆ ಎಲ್ಲರಿಗೂ ಮಾಡು ಹೋಗಿ ಕೊನೆಗೆ ಮನೆಗೆ ಹೋಗುವೆ ರೋಜಾ ಹೂವೆ ಯಾದೆ ನೀನು ಮಲ್ಲಿಗೆ ಹೂವೆ ಹೇಳೆವೋ ಚೆಲುವೆ ಚೆಲುವಿನ ಹೂವೆ ಸೌಗಂಧ ಹೂವಲ್ಲಿ ಕುಡಿಕೊಂಡಿದ್ದಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ ಯಾದೆ ನೀನು ರೋಜಾ ಹೂವೆ ಯಾದೆ ನೀನು ಮಲ್ಲಿಗೆ ಹೂವೆ
ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ನಡತಿ ನಲಿದು ನನ್ನನ್ನೇ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ
Sing with that. ಮುಂಜಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕೆನಿಸೋ ಸಂಜೆ ನೀನು
ಎದೆಯ ದುನಿಗೆ ಬೆಳಕು ನೀನೆ ನೀನಾದೆ ನೀನಾದೆ ಯಾರಿರದ ರಸ್ತೆಯಲ್ಲಿ ಸಂತೈಸೋ ಅವಳಿ ಗಾಳಿ ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳೇ ಮೀರಿ ಸಮಯ ನಿಂತೋದೆ ಅವಳ ಅಂಗೈಯಲ್ಲಿ ನಾನು ಶರಣಾದೆ ಅವಳ ಗುಂಗಿನಲ್ಲಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸು ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಇನ್ನೇಕೆ ಕಿಟಕಿಲೇ ನಾಕಾದೆ ಯಾರೋ ನಾ ಯಾರು ಕನಸಲ್ಲಿ ಯಾರು ಇರದಾಗ ನನ್ನ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ ಹೃದಯ ಮೌನ ತಾಳುವಾಗ ಮಾತು ಹೇಗೆ ಆಡಲಿ ಹುಡುಕಿ ಹೋದೆ ಎಲ್ಲೋ ದೂಡಿ ನೀನೇ ಸಿಕ್ಕ ಶಾಯರಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸು ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಇನ್ನೇಕೆ ಕಿಟಕಿಲೇ ನಾಕಾದೆ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಎಲ್ಲರೂ ಸುಸ್ತಾಗಿರಲ್ಲ, ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಜೊತೆಗೆ ಯಾರ್ಯಾರಿಗೆ ಹಶ್ವಾಗಿದೆ, ಹಶ್ವಾಗದೇ ಇದ್ರು ಊಟ ಮಾಡೋಣ ಬನ್ನಿ, ಅದಾದ್ರೆ ಎಲ್ಲಿ ಏನು ಸಿಗಲ್ಲ. ಓಕೆನಾ? ಎಲ್ಲರೂ ಡಿನ್ನರಿಗೆ ಜಾಯಿನ್ ಆಗಿ ಹೊರಗಡೆ ಆ ಸ್ಪೇಸಲ್ಲಿ ಡಿನ್ನರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪ್ಲೀಸ್ ಎಲ್ಲರೂ ಕೂಡ ಊಟ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ತುಂಬಾ ಆಕ್ಟಿವ್ ಆಗಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಕ್ಕೆ ಸಂಗೀತ್ ಸಂಜೆ ತುಂಬಾ ಚೆನ್ನಾಗಿ ಆಯಿತು. ಇನ್ವಾಲ್ವ್ ಆದಂತ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಸಿಗ್ತಾರಣ, ಮತ್ತೆ ಸಿಗ್ತಾರಣ, ಅವಾಗ ಸಿಗ್ತಾರಣ. ಸೊ ಎಲ್ಲರೂ ಪ್ಲೀಸ್ ಊಟ ಮಾಡಿ ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್.